ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಕೋರ್ಟ್ಸ್ಗಳಿವೆ. ನಾವು ಸಿವಿಲ್ ದಾವೆಯನ್ನು ಸಲ್ಲಿಸಬೇಕು ಅಂತ ಆದರೆ ಆವಾಗ ಯಾವ ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡ್ತಾರೆ, ಎಲ್ಲಿ ದಾವೆಯನ್ನು ಸಲ್ಲಿಸ್ತೇವೆ ಹೇಳುವಂಥದ್ದು ಫಸ್ಟಾಗಿ ಪ್ರಪ್ರಥಮವಾಗಿ ನೋಡಬೇಕಾಗಿರುವಂಥ ವಿಷಯ. ಸೊ ಇದು ಎಲ್ಲ ಜನಸಾಮಾನ್ಯರಿಗೂ ಸ್ವಲ್ಪ ಕನ್ಫ್ಯೂಷನ್ ಇರುವಂಥದ್ದೇ, ಹಾಗೂ ಲಾಯರ್ಸ್ಗೂ ಕೂಡ ಹಲವಾರು ಆ್ಯಕ್ಟ್ಸ್ಗಳಿರುವಂಥ ಕಾರಣಕ್ಕೋಸ್ಕರ ಈ ಒಂದು ಬೇರೆ ಬೇರೆ ಆ್ಯಕ್ಟ್ಸ್ಗಳನ್ನು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿ CPC ಹಾಗೂ ಇನ್ನೂ ಹಲವಾರು ಕೋರ್ಟ್ಸ್ ಆ್ಯಕ್ಟ್ಗಳನ್ನು ನೋಡಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 3 ಆ್ಯಕ್ಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದರದ್ದು ಬೇಸಿಕ್ ಜ್ಯೂರಿಡಿಕ್ಷನ್ ಎಷ್ಟು ಹಾಗೂ ಎಲ್ಲಿ ಅಪೀಲ್ಗೆ ಹೋಗ್ತಾರೆ ಹೇಳುವಂಥದ್ದು. ಯಾಕೆಂದರೆ ಎಲ್ಲ ನೀವು ಜೂನಿಯರ್ ಲಾಯರ್ಸ್ ಆಗಿದ್ದರೆ ಒಂದು ಸ್ಟಾರ್ಟಿಂಗ್ ಹಂತದಲ್ಲೇ ಪ್ರಾರಂಭದಲ್ಲೇ ನೀವು ಈ ಜ್ಯೂರಿಡಿಕ್ಷನ್ ಯಾವ್ಯಾವ ಕೋರ್ಟಿಗೆ ಎಲ್ಲೆಲ್ಲಿ ಬರುತ್ತೆ, ಎಷ್ಟೆಷ್ಟು ಬರುತ್ತೆ ಅಂತ ಹೇಳುವಂಥ ತಿಳ್ಕೊಂಡ್ರೆ ಆವಾಗ ಖಂಡಿತವಾಗಿಯೂ ನಿಮ್ಮ ಒಂದು ಕರಿಯರ್ ಬಹಳ ಒಳ್ಳೆಯದಾಗಿ ನೀವು ರೂಪಿಸ್ಕೊಳ್ತಾ ಹೋಗ್ಬೋದು. ಓಕೆ, ಇದು ಜುಡಿಷರಿ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ, ಹಾಗೂ ನಿಮ್ಮ ಸಿವಿಲ್ ಪ್ರಾಕ್ಟೀಸ್ ಯಾರು ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೂ ಎಲ್ಲ ಜನಸಾಮಾನ್ಯರಿಗೆ ಸಹಜವಾಗಿ ನಿಮಗೆ ಯಾವ ವಿಚಾರ, ಹೇಗೆ ಈ ಕೋರ್ಟ್ಸ್ಗಳ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳುವಂಥ ವಿಚಾರಕ್ಕೋಸ್ಕರ ಈ ವಿಡಿಯೋ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಾವು ನೋಡ್ತಾ ಇರುವಂಥದ್ದು CPC. ಆಬ್ವಿಯಸ್ಲಿ CPCಯಲ್ಲಿ ಕೆಲವೊಂದು ಸೆಕ್ಷನ್ಗಳಿವೆ ಜ್ಯೂರಿಡಿಕ್ಷನ್ ಬಗ್ಗೆ ಸಂಬಂಧಪಟ್ಟ ಹಾಗೆ. ಆದರೆ ಯಾವ ರೀತಿಯ ಮೌಲ್ಯಾಧಾರಿತ ಸಂಬಂಧವಾದಂತಹ ದಾವೆಗಳನ್ನು ಯಾವ ಕೋರ್ಟ್ ತಗೊಳ್ಬೋದು ಅಂತ ಹೇಳುವಂಥ ವಿಚಾರಗಳೆಲ್ಲ ನಾವು ಎಲ್ಲಿ ನೋಡಬೇಕು. 3 ಆ್ಯಕ್ಟ್ಗಳಿವೆ. ಒಂದು ಕರ್ನಾಟಕ ಸಿವಿಲ್ ಕೋರ್ಟ್ಸ್ಗಳ ಆ್ಯಕ್ಟ್, ಸಿವಿಲ್ ಕೋರ್ಟ್ಗಳನ್ನು ಸ್ಥಾಪಿಸಿರುವಂಥ ಆ್ಯಕ್ಟ್ ಅದು, ಹಾಗೂ ಕರ್ನಾಟಕ ಸ್ಮಾಲ್ ಕಾಸ್ ಕೋರ್ಟ್ಸ್ ಆ್ಯಕ್ಟ್ ಅಂತ ಇದೆ. ಅಂದರೆ ಲಘು ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ, ಚಿಕ್ಕ ಚಿಕ್ಕ ಪ್ರಕರಣಗಳು ಲಘು ವಿವಾದ ಅಂತ ಹೇಳ್ತಾರೆ, ಸ್ಮಾಲ್ ಕಾಸಸ್. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಪ್ರೇಟ್ ಕೋರ್ಟ್ ಇವೆ. ಸೊ ಅದೆರಡು 1964ರಲ್ಲೇ ಸ್ಥಾಪಿತ ಒಂದು ಕಾನೂನನ್ನು ಮಾಡಿದರು. ಹಾಗೆ ಕೋರ್ಟ್ಸ್ಗಳು ಕೂಡ ಆ ರೀತಿಯಲ್ಲೇ ಸ್ಥಾಪನೆ ಮಾಡಿದರು. ಯಾಕೆಂದರೆ ಮೊದಲು ಬೇರೆ ಮೈಸೂರು ಸಂಬಂಧಪಟ್ಟದ್ದು, ಬೆಳಗಾಂ, ಕೂರ್ಗ್, ಹೀಗೆ ಬೇರೆ ಬೇರೆ ರೀತಿಯ ಎನ್ಯಾಕ್ಟ್ಸ್ಮೆಂಟ್ಗಳಿದ್ವು. ಅದನ್ನೆಲ್ಲ ಕಂಬೈನ್ ಮಾಡಿ ಈ ಆ್ಯಕ್ಟ್ಗಳನ್ನು ಮಾಡಿದ್ದಾರೆ. ಹಾಗೂ ನಂತರ 1979ರಲ್ಲಿ ಬೆಂಗಳೂರು ಕೂಡ ಒಂದು ಮೆಟ್ರೋಪಾಲಿಟನ್ ಸಿಟಿಯಾಗಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಸಪ್ರೇಟ್ ಸಿವಿಲ್ ಕೋರ್ಟ್ಸ್ಗಳನ್ನು ಸ್ಥಾಪನೆ ಮಾಡಿದ್ರು. ಸಿಟಿ ಸಿವಿಲ್ ಕೋರ್ಟ್ಗಳಂತ ಹೇಳಿ ಕರೀತಾರೆ. ಇದು ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್ಗಳು ಕೂಡ ಇರುವಂಥದ್ದು. ಈಗ ಬಾಂಬೆ ಅಥವಾ ಅಹಮದಾಬಾದ್ ಅಥವಾ ಚೆನ್ನೈ, ಕಲ್ಕತ್ತಾ ಈ ರೀತಿ ಕೋರ್ಟ್ಸ್ಗಳಲ್ಲೂ ಕೂಡ ನಾವು ಕಾಣ್ತೇವೆ. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಯಾವ ಕೋರ್ಟ್ನಲ್ಲಿ ಯಾವ ರೀತಿಯ ಕೇಸುಗಳನ್ನು ಫೈಲ್ ಮಾಡಬೇಕು ಅಂತ ಹೇಳುವಂಥದ್ದು. ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಕಮರ್ಷಿಯಲ್ ಕೋರ್ಟ್ಸ್ ಆ್ಯಕ್ಟ್ ಅಂತ ಹೇಳುವಂಥದ್ದೇ, ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿರುವಂತಹ ದಾವೆಗಳೇನಿರ್ತವೆ ಅದನ್ನು ಯಾವ್ಯಾವ ಕೋರ್ಟ್ಗಳ ಆಧಾರದ ಮೇಲೆ ನಿರ್ಧರಿಸ್ತಾರೆ ಅಂತ ಹೇಳುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಸೊ ನೋಡಿ, ಬೇಸಿಕಲಿ ಈಗ ನಾವು ಕ್ರಿಮಿನಲ್ ಪ್ರಕರಣಗಳಿರ್ತವೆ. ಸೊ ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಯಾಕೆಂದರೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಕಾನೂನಿದೆ ನಮಗೆ CRPC ಅಥವಾ ಈಗಿನ BNSS ಇರುವಂಥದ್ದು. ಸೊ ಅದರಲ್ಲೇ ಬೇರೆ ಬೇರೆ ಕ್ರಿಮಿನಲ್ ಕೋರ್ಟ್ಸ್ಗಳನ್ನು ಸ್ಥಾಪನೆ ಮಾಡುವಂಥ ವಿಚಾರದ ಬಗ್ಗೆ ಹೇಳ್ತಾರೆ. ಓಕೆ, ಆದರೆ ಸಿವಿಲ್ ಕೋರ್ಟ್ಸ್ಗಳಲ್ಲಿ ಸಿವಿಲ್ಗೆ ಸಂಬಂಧಪಟ್ಟ ಹಾಗೆ ಆಯಾ ರಾಜ್ಯಗಳಲ್ಲಿ ಸಿವಿಲ್ ಕೋರ್ಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಹೋಗ್ತಾರೆ. ಸೊ ಅದೇ ಪ್ರಕಾರ ನಮ್ಮ ಕರ್ನಾಟಕ ಸಿವಿಲ್ ಕೋರ್ಟ್ಸ್ ಆ್ಯಕ್ಟ್ ಅಂತ ಇದೆ, ಹಾಗೂ ಕರ್ನಾಟಕ ಸ್ಮಾಲ್ ಕಾಸಸ್ ಕೋರ್ಟ್ಸ್ ಆ್ಯಕ್ಟ್ ಅಂತ ಇರುವಂಥದ್ದು ಬೇಸಿಕಲಿ. ಆಯಿತಾ, ಇದನ್ನು ಹೊರತುಪಡಿಸಿ ಬೆಂಗಳೂರಲ್ಲೂ ಸಹ ಸಪ್ರೇಟ್ ಆದಂತಹ ಸಿವಿಲ್ ಕೋರ್ಟ್ಸ್ಗಳು ಇರುವಂಥದ್ದು, ಸಿಟಿ ಸಿವಿಲ್ ಕೋರ್ಟ್ಸ್ಗಳಂತ ಹೇಳಿ ನಾವು ಕರಿತೇವೆ. ಸೊ ಇದು 1979ರಲ್ಲಿ ಆದರೆ ಇನ್ನು ಇದೆರಡು 1964ರಲ್ಲಿ ಈ ಆ್ಯಕ್ಟ್ಸ್ಗಳು ಇರುವಂಥದ್ದು. ಸಾಮಾನ್ಯವಾಗಿ ನಾವಿದು ಪ್ರಾಕ್ಟೀಸ್ ಮಾಡುವಾಗ ಓದ್ತೇವೆ. ಇನ್ನು ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಲ ಈ ಕ್ವಶನ್ಸ್ಗಳು ನಮ್ಮ ಮೇನ್ಸ್ ಎಕ್ಸಾಮ್ಸ್ಗೆ ಬರ್ಬೋದು. ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಹೇಗೆ ನಿರ್ಧರಿಸ್ತಾರೆ, ಯಾವ ಕಾನೂನಿನ ಆಧಾರದ ಮೇಲೆ ನಿರ್ಧರಿಸ್ತಾರೆ, ಯಾಕೆ ನಮ್ಮ ಕೇಸ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಫೈಲ್ ಮಾಡಿದರು, ಯಾಕೆ ನಮ್ಮ ಕೇಸನ್ನು ಸ್ಮಾಲ್ ಕಾಸಸ್ ಕೋರ್ಟಲ್ಲಿ ಫೈಲ್ ಮಾಡಿದರು ಹೇಳುವಂಥ ವಿಚಾರಕ್ಕೆ ನಿಮಗೆ ಆ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಈ ಒಂದು ವಿಡಿಯೋದಲ್ಲಿ ಸಿಗ್ಬೋದು. ಓಕೆ, ಸೊ ಬೇಸಿಕಲಿ ನಾವು ನೋಡೋಣ. ಕರ್ನಾಟಕ ಸಿವಿಲ್ ಕೋರ್ಟ್ಸ್ಗಳ ಆ್ಯಕ್ಟ್ ಪ್ರಕಾರ 3 ಮುಖ್ಯವಾದಂಥ ಕೋರ್ಟ್ಸ್ಗಳಿವೆ. ಆಯಿತಾ, ಸೊ ನಾವು ಈಗ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೇವೆ, ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಓಕೆ ಸಿವಿಲ್ ಕೋರ್ಟ್ಸ್ಗಳು ಯಾವುದನ್ನಂತ ಕನ್ಸಿಡರ್ ಮಾಡ್ಬೋದು. ಒಂದು ಹೈಕೋರ್ಟ್ನ ಹೊರತುಪಡಿಸಿ, ಯಾಕೆಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸಹ ಕಾನ್ಸ್ಟಿಟ್ಯೂಷನಲ್ಲೇ ಕಾನ್ಸ್ಟಿಟ್ಯೂಟ್ ಆಗಿರುವಂಥದ್ದು, ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳು ಅವುಗಳು. ಬಟ್ ಅವುಗಳನ್ನ ಹೊರತುಪಡಿಸಿ ಈಗ ಹೈಕೋರ್ಟ್ ಸಿವಿಲ್ ವಿಚಾರಗಳನ್ನು ಅಪೀಲನ್ನು ಹಿಯರ್ ಮಾಡೋದಿಲ್ಲ ಅಂತಲ್ಲ, ಆಬ್ವಿಯಸ್ಲಿ ಅದು ಹಿಯರ್ ಮಾಡುತ್ತೆ. ಬಟ್ ಸಿವಿಲ್ ಕೋರ್ಟ್ಸ್ಗಳಂತ ಒರಿಜಿನಲ್ ಜ್ಯೂರಿಡಿಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು ಕರ್ನಾಟಕದಲ್ಲಿ 3 ಇವೆ. ಆಯಿತಾ, ಒಂದು ಸಿವಿಲ್ ಜಡ್ಜ್ ಅಂತ ಹೇಳುವಂಥದ್ದು, ಸಿವಿಲ್ ಜಡ್ಜ್ ಬೇಸಿಕ್ ಸಿವಿಲ್ ಜಡ್ಜ್ ಅಂತ ಹೇಳ್ತಾರೆ. ಅದರ ನಂತರ ಅದರ ಹೈಯರ್ ಕೋರ್ಟ್ ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಹೇಳ್ತಾರೆ. ಇನ್ನು ಅದಕ್ಕಿಂತ ಹೈಯರ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್. ಓಕೆ, ಸೊ ಈ 3 ಕೋರ್ಟ್ಸ್ಗಳಿಗೂ ಕೂಡ ಆ್ಯಕ್ಚುಲಿ ನಾವು ಹೈರಾರ್ಕಿನ ನೋಡ್ಲಿಕ್ಕೆ ಹೋಗೋದಾದರೆ ಫಸ್ಟ್
ಸಿವಿಲ್ ಜಡ್ಜ್ ಕೋರ್ಟ್ ಅಂತ ಹೇಳ್ತಾರೆ. ಸಿವಿಲ್ ಜಡ್ಜ್ ಅಂತ ಹೇಳ್ತಾರೆ. ಇನ್ನು ಅದರ ಅಪ್ಪರ್ ಇದು ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಕರೀತಾರೆ, ಸೀನಿಯರ್ ಸಿವಿಲ್ ಜಡ್ಜ್. ಇನ್ನು ಅದಕ್ಕಿಂತ ಹೈಯರ್ ಲೆವೆಲ್ ಯಾವುದು? ಡಿಸ್ಟ್ರಿಕ್ಟ್ ಕೋರ್ಟ್ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ನೀವು ಹೇಗೆ ತಗೊಳ್ತೀರಿ ಹಾಗೆ ಆ ರೀತಿ ಕೋರ್ಟ್. ಸೊ ಮುನ್ಸಿಫ್ ಕೋರ್ಟ್ ಅಥವಾ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅದೆಲ್ಲವೂ ಕೂಡ ಇಟ್ ರೆಫರ್ಸ್ ಟು ದಿಸ್. ಮುಂಚೆ ಮುನ್ಸಿಫ್ ಅಂತ ಏನಾದರೂ ಇದ್ದರೆ ಇಟ್ ವುಡ್ ರೆಫರ್ ಟು ಸಿವಿಲ್ ಜಡ್ಜ್ ಅಂತ ಹೇಳುವಂಥ ಸಿವಿಲ್ ಕೋರ್ಟಿಗೆ ಸಂಬಂಧಿಸಿದ್ದು. ಯಾಕೆಂದರೆ ಮೊದಲೇನಾಗಿತ್ತು ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಂತ ಇತ್ತು ಅರ್ಲಿಯರ್. ಈಗ ಅದನ್ನು ಚೇಂಜ್ ಮಾಡಿದ್ದಾರೆ, ಯಾಕೆಂದರೆ ಯೂನಿಫಾರ್ಮಿಟಿ ಬರಬೇಕು ಆಲ್ ಓವರ್ ಇಂಡಿಯಾ ಅಂತ ಹೇಳ್ಕೊಂಡು ಒಂದೇ ರೀತಿ ಡೆಸಿಗ್ನೇಷನ್ ಇರಬೇಕು ಅಂತ ಹೇಳಿ. ಈಗ ಮೊದಲು ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಂತ ಇತ್ತು, ಇದು ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಅಂತ ಇತ್ತು. ಬಟ್ ಈಗ ಆ ಸಿಸ್ಟಮ್ ಫಾಲೋ ಮಾಡೋದಿಲ್ಲ, ಅದ್ರ ಬದಲು ಏನು ಮಾಡ್ತಾರೆ, ಈ ರೀತಿ ಹೆಸರಿಂದ ಸಂಬೋಧಿಸ್ತಾರೆ. ಆಯಿತಾ? ಸಿವಿಲ್ ಜಡ್ಜ್ ಮತ್ತು ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಕರೀತಾರೆ. ಸೊ ಇದನ್ನು ಫಸ್ಟ್ ನೆನ್ಪಿಟ್ಕೊಳ್ಬೇಕು. ಸೊ ನೋಡಿ, ಎಲ್ಲ ಕೋರ್ಟ್ಸ್ಗಳು ಕೂಡ ದೇ ಹ್ಯಾವ್ ಒರಿಜಿನಲ್ ಜ್ಯೂರಿಡಿಕ್ಷನ್. ನೀವು ಒರಿಜಿನಲ್ ಜ್ಯೂರಿಡಿಕ್ಷನ್ ಅಂದರೆ ಏನು? ಫಸ್ಟ್ ಟೈಮ್ ನೀವು ಕೇಸನ್ನು ಹಾಕೋದಾದರೆ ದೇ ಹ್ಯಾವ್ ಒರಿಜಿನಲ್ ಜ್ಯೂರಿಡಿಕ್ಷನ್. ಅಂದರೆ OS ಅಂತ ಕರೀತಾರೆ, ಒರಿಜಿನಲ್ ಸೂಟ್ ಅಂತ ಕರೆಯುವಂಥದ್ದು. ಫಸ್ಟ್ ಟೈಮ್ ನೀವು ಕೋರ್ಟಿಗೆ ಕೇಸನ್ನು ತೊಗೊಂಡು ಹೋಗ್ತಿದ್ದೀರಿ, ಅದನ್ನು ಅಪೀಲ್ ಆಗಲ್ಲ, ಮೇಲ್ಮನವಿ ಆಗಿ ಅಲ್ಲ, ಫಸ್ಟ್ ಟೈಮ್ ಆಗಿ ನೀವು ತೊಗೊಂಡು ಹೋಗ್ತಿದ್ದಾರೆ. ಎಲ್ಲ ಕೋರ್ಟ್ಸ್ಗಳು ಕೂಡ ದೇ ಹ್ಯಾವ್ ದ ಜ್ಯೂರಿಡಿಕ್ಷನ್, ಅವರಿಗೆ ಆ ಜ್ಯೂರಿಡಿಕ್ಷನ್ ಇದೆ, OS ಆಗಿ ಪುರಸ್ಕರಿಸುವಂಥ ಜ್ಯೂರಿಡಿಕ್ಷನ್ ಇದೆ. ಆದರೆ ಏನಾಗುತ್ತೆ, ನಮ್ಮ CPC ಸೆಕ್ಷನ್ 15 ಏನು ಹೇಳುತ್ತೆ, you have to file a case in the lowest grade competent to try ಅಂತ ಹೇಳುತ್ತೆ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅದೊಂದು ಬೇರೆ ಕಾನೂನು. ಕಾಂಪಿಟೆಂಟ್ ಟು ಟ್ರೈ, ಕಾಂಪಿಟೆಂಟ್ ಅಂದರೆ ಸಕ್ಷಮ. ಅತಿ ಕಿರಿಯ ನ್ಯಾಯಾಲಯ ಯಾವುದಿದೆ, ಇವರೆಲ್ಲರಿಗೂ ಕೂಡ ಆ ಅಧಿಕಾರ ವ್ಯಾಪ್ತಿ ಇದೆ. ಬಟ್ ಅತಿ ಕಿರಿಯ ನ್ಯಾಯಾಲಯ ಯಾವುದಿದೆ, ಸಿವಿಲ್ ಜಡ್ಜ್ ಅಲ್ವಾ. ಸೊ ಬೇಸಿಕಲಿ ಸಿವಿಲ್ ಕೋರ್ಟಿಗೆ ಹೋಗುತ್ತೆ. ಬಟ್ ಸಿವಿಲ್ ಜಡ್ಜ್ ಕೋರ್ಟಿಗೆ ಎಷ್ಟು ಜ್ಯೂರಿಡಿಕ್ಷನ್ ಇದೆ ಅಂತಂದರೆ ಕಂಪ್ಲೀಟ್ ಆಗಿಲ್ಲ, ಅದಕ್ಕೊಂದು ಮಾನಿಟರಿ ಲಿಮಿಟ್ ಇದೆ. 15 ಲಕ್ಷದ ತನಕ ಆ ಒಂದು ಸೂಟ್ನ ಸಬ್ಜೆಕ್ಟ್ ಮ್ಯಾಟ್ರ್, ಮೇನ್ ಸೂಟ್ನ ವ್ಯಾಲ್ಯೂ ಇರ್ಬೋದು, ಅದರ ಮೌಲ್ಯ 15 ಲಕ್ಷ ತನಕ ಮಾತ್ರ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಇದರಲ್ಲಿ ಹಾಕ್ಬೋದು. ಓಕೆ, ಇನ್ನು ಅದಕ್ಕಿಂತ ಜಾಸ್ತಿ ಇದ್ದರೆ ಯು ಹ್ಯಾವ್ ಟು ಗೋ ಟು ಸೀನಿಯರ್ ಸಿವಿಲ್ ಜಡ್ಜ್ಗೆ. ಆ ಕೋರ್ಟಲ್ಲೇ ಹೋಗಬೇಕಾಗತ್ತೆ, ಆ ಕೋರ್ಟಲ್ಲೇ ಫೈಲ್ ಮಾಡಬೇಕು. ಬಟ್ ಈಗ 10 ಲಕ್ಷದ ಮೌಲ್ಯ ಆಧಾರಿತಂತಹ ಸೂಟ್ ಇತ್ತು ಅಂತಂದರೆ ಇಟ್ ವಿಲ್ ಗೋ ಟು ಸಿವಿಲ್ ಜಡ್ಜ್. ಹಾಗಂತ ಹೇಳಿ ಇವರಿಗೆ ಜ್ಯೂರಿಡಿಕ್ಷನ್ ಇಲ್ಲ ಅಂತ ಅಲ್ಲ, ಆಬ್ವಿಯಸ್ಲಿ ದೇ ಹ್ಯಾವ್ ದ ಜ್ಯೂರಿಡಿಕ್ಷನ್. ಆದರೆ CPC ಸೆಕ್ಷನ್ 15 ಏನು ಹೇಳುತ್ತೆ, ಯು ಹ್ಯಾವ್ ಟು ಫೈಲ್ ಅ ಕೇಸ್ ಇನ್ ದಿ ಲೋಯೆಸ್ಟ್ ಗ್ರೇಡ್, ಅತಿ ಕಿರಿಯ ನ್ಯಾಯಾಲಯದಲ್ಲಿ. ಹಾಗೂ ಆ ಕಿರಿಯ ನ್ಯಾಯಾಲಯ ಏನಿರಬೇಕು, ಸಕ್ಷಮವಾಗಿರಬೇಕು ಅಂತ ಹೇಳ್ತಾರೆ. ಆ ಒಂದು ಕಾಂಪಿಟೆಂಟ್ ಅಂತ ಹೇಳ್ತಾರೆ, ಅಂದರೆ ಜ್ಯೂರಿಡಿಕ್ಷನನ್ನು ಇರುವಂಥ ನ್ಯಾಯಾಲಯ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಫೈಲ್ ಮಾಡುವಂಥದ್ದು. ಅದೇ ಒಂದು ವೇಳೆ 20 ಲಕ್ಷದ ಮೌಲ್ಯಾಧಾರಿತವಾದಂಥ ಒಂದು ದಾವೆಯನ್ನು ಸಲ್ಲಿಸಬೇಕಂತಾದರೆ ಆವಾಗ ನೀವೆಲ್ಲಿ ಸಲ್ಲಿಸಬೇಕು, ಇಲ್ಲಿ ಅತಿ ಕಿರಿಯ ನ್ಯಾಯಾಲಯ ಯಾವುದು, 20 ಲಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸೀನಿಯರ್ ಸಿವಿಲ್ ಜಡ್ಜ್ ಆಗಿರ್ತಾರೆ. ಯಾಕೆಂದರೆ ಇವರದ್ದು 15 ಲಕ್ಷ ತನಕ ಮಾತ್ರ ದೇ ಕ್ಯಾನ್ ಎಂಟರ್ಟೈನ್ ಅಲ್ವಾ. ಸೊ ಸೀನಿಯರ್ ಸಿವಿಲ್ ಜಡ್ಜ್ ಯು ಕ್ಯಾನ್ ಫೈಲ್ ಹಿಯರ್. ಹಾಗಂತ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಧಿಕಾರ ಇಲ್ಲ ಅಂತಲ್ಲ, ಆಬ್ವಿಯಸ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಈಸ್ ಆಲ್ಸೋ ಹ್ಯಾವಿಂಗ್, ಬಟ್ ಆಸ್ ಪರ್ CPC ಸೆಕ್ಷನ್ 15 you have to file it in the lowest grade competent to try. ಸೊ ಈ ಶಬ್ದಗಳು ನೆನ್ಪಿಟ್ಕೊಳ್ಳಿ, ಡಿಸ್ಟ್ರಿಕ್ಟ್ ಕೋರ್ಟ್, ಸೀನಿಯರ್ ಸಿವಿಲ್ ಜಡ್ಜ್ ಹಾಗೂ ಸಿವಿಲ್ ಜಡ್ಜ್ ಅಂತ ಹೇಳಿ. ಸೊ ಇದನ್ನು ನಾವು ಲೈಕ್ 3 ಕ್ಲಾಸ್ ಆಫ್ ದಿ ಸಿವಿಲ್ ಕೋರ್ಟ್ ಅಂತ ಹೇಳಿ ನಾವು ತಗೊಳ್ಬೋದು. ಆಯಿತಾ? ಹಾಗೆ ಸಿವಿಲ್ ಜಡ್ಜ್ ಕೋರ್ಟಿಗೆ ನಾವು ಇದು ನೋಡಿದ ಹಾಗೆ ಇಟ್ ಕ್ಯಾನ್ ಎಂಟರ್ಟೈನ್ ಆಲ್ ಒರಿಜಿನಲ್ ಸೂಟ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಆಫ್ ಅ ಸಿವಿಲ್ ನೇಚರ್, ಸಿವಿಲ್ ಪ್ರಕೃತಿ ಇರುವಂಥ ಸೂಟ್ಸ್ಗಳನ್ನೆಲ್ಲ ಕೂಡ ಪುರಸ್ಕಾರ ಮಾಡ್ಬೋದು. ಅದಕ್ಕೋಸ್ಕರ ಕ್ರಿಮಿನಲ್ ಕೇಸಸ್ಗಳು ಇಲ್ಲಿ ಬರುವಂಥದ್ದಲ್ಲ. ಆಯಿತಾ? ಈಗ ನೋಡಿ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನೀವು ಹೋಗುವಂಥ ಕೋರ್ಟಲ್ಲಿ ಕ್ರಿಮಿನಲ್ ಕೇಸುಗಳು ಇರ್ಬೋದು. ಯಾಕೆ ಅದು ಹಾಗಾಗತ್ತೆ ಅಂತಂದರೆ ಆ ಜಡ್ಜ್ ಅಥವಾ ಆ ಕೋರ್ಟ್ಗೆ ಸಿವಿಲ್ ಕೋರ್ಟ್ ಅಡಿಯಲ್ಲೂ ಪವರ್ ನೀಡಿರ್ತಾರೆ ಹಾಗೂ ಕ್ರಿಮಿನಲ್ ಕೋರ್ಟ್ ಅಡಿಯಲ್ಲೂ ಪವರ್ ನೀಡಿರ್ತಾರೆ. ಆಯಿತಾ? ಬಟ್ ಸಿವಿಲ್ ಕೋರ್ಟ್ ಅಡಿಯಲ್ಲಿ ಪವರ್ ನೀಡಿದಾಗ ಯಾವ ಕೇಸ್ಗಳನ್ನು ಅವರು ನೋಡ್ಕೊಳ್ಲಿಕ್ಕಾಗತ್ತೆ, ಕೇವಲ ಸಿವಿಲ್ ಕೇಸ್ಗಳು ಮಾತ್ರ. ಅದೇ ಕ್ರಿಮಿನಲ್ ಕೇಸ್ಗಳು ಸಲ್ಲಿಸಿದಾಗ ಏನಾಗುತ್ತೆ, ದೇ ಕ್ಯಾನ್ ಸಿ ಓನ್ಲಿ ಕ್ರಿಮಿನಲ್ ಕೇಸಸ್.
ಬಟ್ ಅದೇ ಜಡ್ಜ್ಗೆ ಅದೇ ಕೋರ್ಟಿಗೆ ವೆನ್ ಬೋತ್ ಸಿವಿಲ್ ಆ್ಯಕ್ಷನಲ್ಲೂ ತೊಗೊಳ್ಬೋದು ಕ್ರಿಮಿನಲ್ಲೂ ತೊಗೊಳ್ಬೋದು ಅಂತ ಆದಾಗ ದ್ಯಾಟ್ಸ್ ವೈ ಸಮಟೈಮ್ಸ್ ಇಸ್ ದಿ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಆ್ಯಂಡ್ JMFC ಅಂತ ಇರುತ್ತೆ. ಸಿವಿಲ್ ಜಡ್ಜ್ ಹೇಳುವಂಥ ಕಾನ್ಸೆಪ್ಟು ಆ ಪವರ್ ಅವ್ರಿಗೆ ಎಲ್ಲಿಂದ ಬಂದಿದೆ? ಡ್ಯೂ ಟು ಆಲ್ ದಿ ಸಿವಿಲ್ ಆ್ಯಕ್ಟ್ಸ್ಗಳಿಂದ. JMFC ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್, ಮುಖ್ಯ ನ್ಯಾಯಿಕ ದಂಡಾಧಿಕಾರಿ ಅಂತ ಹೇಳಿ ಕರೀತಾರೆ. ಅದು ಯಾಕೆ? ಅದೇ ಜಡ್ಜಿಗೆ ಅದೇ ಕೋರ್ಟಿಗೆ ಅವರಿಗೆ ಕ್ರಿಮಿನಲ್ ಆ್ಯಕ್ಟ್ಸ್ಗಳು, ಕ್ರಿಮಿನಲ್ ಈಗ CRPC BNS ಆ್ಯಕ್ಟ್ಸ್ ಅಡಿಯಲ್ಲಿ ಅವರಿಗೆ ಪವರ್ಗಳನ್ನು ನೀಡಿರ್ತಾರೆ. ಸೊ ಅದಕ್ಕೋಸ್ಕರ ಅವು ಎರಡೂ ಇದನ್ನು ಅವರು ನಿಭಾಯಿಸ್ತಾರೆ, ಎರಡೂ ರೋಲ್ಗಳನ್ನು ನಿಭಾಯಿಸ್ತಾರೆ, ಒಂದು ಸಿವಿಲ್ ಜಡ್ಜ್ ಆಗು ಕೂಡ ಹಾಗೂ ಕ್ರಿಮಿನಲ್ ಮ್ಯಾಜಿಸ್ಟ್ರೇಟ್ ಆ ರೀತಿಯಾಗೂ ಸಹ. ಅದೇ ನಾವು ಡಿಸ್ಟ್ರಿಕ್ಟಲ್ಲೂ ಕೂಡ ಕಾಣ್ಬೋದು. ಡಿಸ್ಟ್ರಿಕ್ಟ್ ಜಡ್ಜ್ಗೆ ಸಂಬಂಧಪಟ್ಟ ಹಾಗೆ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಅಂತ ಹೇಳ್ತಾರೆ. ಯಾಕೆ? ಡಿಸ್ಟ್ರಿಕ್ಟ್ ಜಡ್ಜ್ ಆಗೋ ಅವರು ಕಾರ್ಯನಿರ್ವಹಿಸ್ತಾರೆ, ಹಾಗೂ ಸೆಷನ್ಸ್ ಜಡ್ಜ್ ಅಂದರೆ ಕ್ರಿಮಿನಲ್ ಕೋರ್ಟ್ ಅಡಿಯಲ್ಲಿ, ಅಂದರೆ ಕ್ರಿಮಿನಲ್ ಜಡ್ಜ್ ಆಗಿ ಅವರು ಅವರ ಹುದ್ದೆಯನ್ನು ನಿಭಾಯಿಸ್ತಿರ್ತಾರೆ ಅಂತ ಹೇಳುವಂಥದ್ದು. ಸೊ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಅಂತ ಹೇಳಿ ಕರೆಯುವಂಥದ್ದು. ಓಕೆ, ಸೊ ನಾವು ಈಗ ಕೇವಲ ಸಿವಿಲ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇರೋದ ಕಾರಣಕ್ಕೆ ಕೇವಲ ಸಿವಿಲ್ ವಿಚಾರಗಳನ್ನು ಮಾತ್ರ ತಿಳ್ಕೊಳ್ಳೋಣ. ಸೊ ಇದು ಸಿವಿಲ್ ನೇಚರ್ ಅಂತ ಹೇಳಿ ಆಯಿತು. ಆಲ್ ಒರಿಜಿನಲ್ ಸೂಟ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಆಫ್ ಸಿವಿಲ್ ನೇಚರ್ ಅಪ್ ಟು 15 ಲಕ್ಷ ರೂಪಾಯಿ ತನಕ ಮಾತ್ರ ಅವರು ಪುರಸ್ಕಾರ ಮಾಡಬಹುದು. ಅದೇ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೀನಿಯರ್ ಸಿವಿಲ್ ಜಡ್ಜ್ ಆದರೆ ಸೀನಿಯರ್ ಸಿವಿಲ್ ಜಡ್ಜ್ಗೆ ಅವರು ಆಬ್ವಿಯಸ್ಲಿ ಸಿವಿಲ್ ಜಡ್ಜ್ಗಿಂತ ಅವರು ಹೈಯರ್ ಲೆವೆಲ್ ಸೀನಿಯರ್ ಸಿವಿಲ್ ಜಡ್ಜ್ ಆಗಿರ್ತಾರೆ. ಆಬ್ವಿಯಸ್ಲಿ ಹಿ ಹ್ಯಾಸ್ ಪವರ್ ಟು ಎಂಟರ್ಟೈನ್ ಆಲ್ ಒರಿಜಿನಲ್ ಸೂಟ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಆಫ್ ಸಿವಿಲ್ ನೇಚರ್. ಅನ್ಲಿಮಿಟೆಡ್ ಪವರ್, 20 ಲಕ್ಷಕ್ಕೆ ಲಿಮಿಟ್ ಅಂತಲ್ಲ, ಅಥವಾ 1 ಕೋಟಿಗೆ ಲಿಮಿಟ್ ಅಂತಲ್ಲ, 1.5 ಕೋಟಿ ಅಷ್ಟಿದ್ರೂ ಸಹ ಹಿ ಕ್ಯಾನ್ ಎಂಟರ್ಟೈನ್ ದ ಮ್ಯಾಟರ್. ಸೆಕ್ಷನ್ 15 ಅಡಿಯಲ್ಲಿ ದೇಸೆ. ಹಾಗೆ ಕೇವಲ ಅಷ್ಟೇ ಅಲ್ಲ, ಸ್ಮಾಲ್ ಕಾಸ್ ಕೋರ್ಟ್ಸ್ ಅಂತ ಇದೆ, ಲಘು ವಿವಾದಗಳ ಕೋರ್ಟ್ ಅಂತ ಹೇಳಿ, ಆಯಿತಾ. ಸೊ ಕರ್ನಾಟಕ ಸ್ಮಾಲ್ ಕಾಸ್ ಕೋರ್ಟ್ಸ್ ಆ್ಯಕ್ಟ್ ಅಂತ ಇದೆ. ಸೊ ಅಲ್ಲಿ ಸ್ಮಾಲ್ ಕಾಸ್ ಕೋರ್ಟ್ನ ಅಡಿಯಲ್ಲಿ ಆ ಸ್ಮಾಲ್ ಕಾಸ್ ಜಡ್ಜ್ಗೆ ಏನು ಪವರ್ಸ್ ಇದೆ ಅಂಥ ಪವರ್ಸನ್ನು ಸೀನಿಯರ್ ಸಿವಿಲ್ ಜಡ್ಜ್ಗೆ ನೀಡ್ಬೋದು ಅಂತ ಹೇಳಿ ಹೇಳ್ತಾರೆ. ಕರ್ನಾಟಕ ಸಿವಿಲ್ ಕೋರ್ಟ್ಸ್ ಆ್ಯಕ್ಟಲ್ಲೇ ಹೇಳ್ತಾರೆ. ಅಂದರೆ ಸೀನಿಯರ್ ಸಿವಿಲ್ ಜಡ್ಜ್ ಏನು ಮಾಡ್ತಾರೆ? ಹಿ ಈಸ್ ಆಲ್ಸೋ ಪರ್ಫಾರ್ಮಿಂಗ್ ದ ರೋಲ್ ಆಫ್ ಆಸ್ ಅ ಸ್ಮಾಲ್ ಕಾಸ್ ಜಡ್ಜ್ ಆಗು ಕೂಡ ಅವರು ಹುದ್ದೆನ ನಿಭಾಯಿಸ್ತಾರೆ. ಸೊ ಹಾಗೆ ಒಂದು ವೇಳೆ ಸ್ಮಾಲ್ ಕಾಸ್ ಕೋರ್ಟ್ನ ಪವರ್ಸ್ ಅವರಿಗೆ ಸಿಗುತ್ತೆ ಅಂತಂದರೆ ಅವರು ಸ್ಮಾಲ್ ಕಾಸ್ ಕೋರ್ಟಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ವಿಷಯಗಳನ್ನು ಎಂಟರ್ಟೈನ್ ಮಾಡ್ಬೋದು? 1 ಲಕ್ಷ ರೂಪಾಯಿ. ಓಕೆ, 1 ಲಕ್ಷ ರೂಪಾಯಿಗೆ ಸಂಬಂಧಪಟ್ಟ ಕೇಸ್ಗಳಿಗೆ ಬೇರೆ ಬೆಂಗಳೂರನ್ನ ಹೊರತುಪಡಿಸಿ ಅಲ್ಲಿಯ ತನಕ ಅವರು ಸೂಟ್ಗಳನ್ನ ತೊಗೊಳ್ಬೋದು, ಅಥವಾ 2 ಲಕ್ಷ ತನಕ ಇರುವಂತಹ ವಿಚಾರಗಳ ತನಕ ಬೆಂಗಳೂರಲ್ಲಿ. ಸೊ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಆಬ್ವಿಯಸ್ಲಿ ಈ ಸಿವಿಲ್ ಜಡ್ಜ್ ಇರ್ತಾರೆ, ಅವರಿಗೆ 1 ಲಕ್ಷದಲ್ಲಿ ಬರುತ್ತೆ ಅಂತ ಅಲ್ವಾ. ಸೊ ನೋಡಿ, ಬೇಸಿಕಲಿ ಏನಾಗತ್ತೆ ಅಂತಂದರೆ ಇವರೆಲ್ಲ ಕೂಡ ಸ್ಮಾಲ್ ಕಾಸ್ ಕೋರ್ಟ್ಸ್ ಅಂದರೆ ಈಗ ಒರಿಜಿನಲ್ ನಾರ್ಮಲ್ ಕೋರ್ಟ್ಸ್, ಹಾಗೆ ಸ್ಮಾಲ್ ಕಾಸ್ ಕೋರ್ಟ್ಸ್ ಅಂತ ಇದೆ. ಅಂದರೆ ಲಘು ವಿವಾದಗಳು ಅಂತ ಹೇಳಿ ಹೇಳ್ತಾರೆ. ಲಘು ವಿವಾದಗಳು, ಸಣ್ಣ ಸಣ್ಣ ಮ್ಯಾಟರ್ಸ್ಗಳು. ಸೊ ಇಲ್ಲಿ ಬರುವಂತಹ ಪ್ರಕರಣಗಳೇ ಬೇರೆ. ಇಲ್ಲೆಲ್ಲ ಈಗ ಪಾರ್ಟಿಷನ್ನು ಅಥವಾ ಮಾರ್ಗೇಜ್, ಪೊಸೆಷನ್ ಆ ಥರ ವಿಚಾರಗಳೆಲ್ಲ ಇಲ್ಲಿ ಬರುವಂಥದ್ದು. ಸೊ ಸ್ಮಾಲ್ ಕಾಸ್ ಕೋರ್ಟ್ಸ್ ಅಡಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಶೆಡ್ಯೂಲೇ ಕೊಟ್ಟಿದ್ದಾರೆ, ಇಂತಿಂಥ ಕೇಸ್ಗಳನ್ನು ನೀವು ಟ್ರೈ ಮಾಡಲಿಕ್ಕಿಲ್ಲ ಅಂತ ಹೇಳಿ. ಅಂದರೆ ಚಿಕ್ಕ ಪುಟ್ಟ ವಿಚಾರಗಳು, ಈಗ ರೆಂಟ್ ಆ್ಯಕ್ಟ್ ಅಥವಾ ಕೆಲವೊಂದು ಹೌಸ್ ರೆಂಟ್ ಕೇಸಸ್ಗಳು, ಈ ರೀತಿ ಕೇಸ್ಗಳೆಲ್ಲ ಸ್ಮಾಲ್ ಕಾಸ್ ಕೋರ್ಟ್ಸಲ್ಲಿ ನಿರ್ಧಾರ ಮಾಡುವಂಥವ್ರು. ಸೊ ಅದಕ್ಕೋಸ್ಕರ ಸಿವಿಲ್ ಜಡ್ಜ್ಗೆ ಆ ಪವರ್ ಕೊಟ್ಟಿಲ್ಲ. ಸೀನಿಯರ್ ಸಿವಿಲ್ ಜಡ್ಜ್ಗೆ ಕೆಲವೊಂದು ಸಲ ಸ್ಮಾಲ್ ಕಾಸ್ ಜಡ್ಜ್ ಇದ್ದರೆ ಅದು ಬೇರೆ, ಆಯಿತಾ. ಕೆಲವೊಂದು ಸಲ ಸ್ಮಾಲ್ ಕಾಸ್ ಕೋರ್ಟ್ ಏನು ಹೇಳ್ತಾರೆ, ಆ ಸೀನಿಯರ್ ಸಿವಿಲ್ ಜಡ್ಜ್ ಹಿ ವಿಲ್ ಬಿ ಡೂಯಿಂಗ್ ದ ರೋಲ್ ಆಫ್, ಕೆಲವೊಂದು ಸಲ ನೋಡಿ ಮ್ಯಾಕ್ಟ್ ಅಂತ ಕೂಡ ಕರೀತಾರೆ, ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಟ್ರಿಬ್ಯುನಲ್ ಆಗೂ ಸಹ ಸೀನಿಯರ್ ಸಿವಿಲ್ ಜಡ್ಜ್ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಆ್ಯಸ್ ಅ ಸಿವಿಲ್ ಜಡ್ಜ್ ಅಂದರೆ ಸೀನಿಯರ್ ಸಿವಿಲ್ ಜಡ್ಜ್ ಆಗೂ ಕಾರ್ಯನಿರ್ವಹಿಸ್ತಾರೆ. ಅಥವಾ ಸ್ಮಾಲ್ ಕಾಸ್ ಕೇಸಸ್ಗಳನ್ನು ಕೂಡ ಅವರು ವಿಚಾರಣೆ ಮಾಡ್ತಾರೆ. ಸೊ ಒಂದು ವೇಳೆ ಹಾಗೆ ಸ್ಮಾಲ್ ಕಾಸ್ ಕೇಸಸ್ಗಳನ್ನ ವಿಚಾರಣೆ ಮಾಡ್ತಾರೆ ಅಂತಾದರೆ ಆಗ ಆ ಕೋರ್ಟಿನ ಜ್ಯೂರಿಡಿಕ್ಷನ್ ಎಷ್ಟು, ಸ್ಮಾಲ್ ಕಾಸ್ ಕೋರ್ಟ್ಸ್ಗಳು ಎಲ್ಲಿ ತನಕ ಹಿಯರ್ ಮಾಡ್ಬೋದು, ಎಷ್ಟು ಕೇಸ್ಗಳನ್ನು ತೊಗೊಳ್ಬೋದು, ಅಥವಾ ಎಷ್ಟು ಮೌಲ್ಯ ತನಕ ಸ್ಮಾಲ್ ಕಾಸ್ ಅಂತ ಹೇಳ್ಬೋದು ಅಂತಂದರೆ, ಬೆಂಗಳೂರಲ್ಲಾದರೆ 2 ಲಕ್ಷ ವ್ಯಾಲ್ಯೂ ಇರುವಂಥ ವಿಚಾರಗಳಿಗೆ ಸಂಬಂಧಪಟ್ಟ ಸೂಟ್ಸ್ಗಳಿಗೆ ಸ್ಮಾಲ್ ಕಾಸಸ್ ಕೋರ್ಟ್ ಅಂತ ಹೇಳಿ ಸೀನಿಯರ್ ಸಿವಿಲ್ ಜಡ್ಜ್ಗೆ ಡೈರೆಕ್ಟಾಗಿ ಹೋಗ್ಬೋದು. ಅಲ್ಲಿ ಸಿವಿಲ್ ಜಡ್ಜ್ಗೆ ಹೋಗೋದಿಲ್ಲ ಸ್ಮಾಲ್ ಕಾಸ್ ಮ್ಯಾಟರ್ಸ್ಗಳೆಲ್ಲ, ಡೈರೆಕ್ಟಾಗಿ ಸೀನಿಯರ್ ಸಿವಿಲ್ ಜಡ್ಜ್ಗೆ ಹೋಗುವಂಥದ್ದು.
ಅಲ್ವಾ? ಯಾಕೆಂದರೆ ಆ ಪವರ್ಸ್ ನೀಡಿದಿದ್ರೆ ಸೀನಿಯರ್ ಸಿವಿಲ್ ಜಡ್ಜ್ಗೆ ಯೂಶ್ವಲಿ ಸ್ಮಾಲ್ ಕಾಸ್ ಪವರ್ಸ್ಗಳನ್ನು ಕೊಡ್ತಾರೆ. 2 lakhs rupees. ಹಾಗಂತ ಸಿವಿಲ್ ಜಡ್ಜನ್ನು ಸ್ಮಾಲ್ ಕಾಸ್ ಕೋರ್ಟ್ ಜಡ್ಜ್ ಆಗಿ ಮಾಡಬಾರ್ದು ಅಂತಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಶನ್. ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ನೋಟಿಫೈ ಮಾಡುತ್ತೆ ಆ ರೀತಿ. ಬಟ್ ಇಲ್ಲಿ ಇದರಲ್ಲಿ ಆ್ಯಕ್ಟ್ ಪ್ರಕಾರ ಏನು ಹೇಳಿದ್ದಾರೆ, ಸೀನಿಯರ್ ಸಿವಿಲ್ ಜಡ್ಜ್ ಕ್ಯಾನ್ ಬಿ ಇನ್ವೆಸ್ಟೆಡ್ ವಿತ್ ದಿ ಪವರ್ಸ್ ಆಫ್ ದಿ ಸ್ಮಾಲ್ ಕಾಸ್ ಕೋರ್ಟ್ ಅಂತ ಹೇಳ್ತಾರೆ. ಸೊ 2 ಲಕ್ಷ ವ್ಯಾಲ್ಯೂ ರೂಪೀಸ್ 2 ಲಕ್ಷ ವ್ಯಾಲ್ಯೂವಿನ ಸ್ಮಾಲ್ ಕಾಸ್ ಕೇಸಸ್ಗಳನ್ನು ಅವರು ಹಿಯರ್ ಮಾಡ್ಬೋದು ಬೆಂಗಳೂರಲ್ಲಿ. ಆದರೆ ಬೇರೆ ಸ್ಥಳಗಳಲ್ಲಿ ಬೆಂಗಳೂರನ್ನ ಹೊರತುಪಡಿಸಿ 2 ಲಕ್ಷ ತನಕ ಎಲ್ಲ ಸ್ಮಾಲ್ ಕಾಸಸ್ ಕೇಸಸ್ ಅಂತ ಹೇಳಿ ಕರೆಯೋದಿಲ್ಲ. ಬಟ್ ಅಪ್ ಟು ರೂಪೀಸ್ 1 lakh 1 ಲಕ್ಷ ತನಕ ಮಾತ್ರ ಸ್ಮಾಲ್ ಕಾಸ್ ಕೇಸ್ ಅಂತ ಹೇಳಿ ಕರೀತಾರೆ. ಅದೇ ಒಂದು ವೇಳೆ ಇಫ್ ಇಟ್ ಈಸ್ ರೂಪೀಸ್ 2 lakh ಅದು ಸ್ಮಾಲ್ ಕಾಸ್ ಕೇಸ್ ಅಲ್ಲ, ಅದು ಇಟ್ಸ್ ನಾಟ್ ಸ್ಮಾಲ್ ಕಾಸ್ ಕೇಸ್, ಅದು ನಾರ್ಮಲ್ ಒರಿಜಿನಲ್ ಕೇಸ್ ಆಗಿ ಇಟ್ ಕುಡ್ ಬಿ ಹರ್ಡ್. ಆಯಿತಾ? ಸೊ ಅಂದರೆ ಈ ಲಿಮಿಟ್ ನೆನಪಿಟ್ಕೊಳ್ಳಿ. 1 ಲಕ್ಷ ಬೇರೆ ಸ್ಥಳಗಳಲ್ಲಿ, ಅದೇ 2 ಲಕ್ಷ ಆದರೆ ಬೆಂಗಳೂರಲ್ಲಿ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಸ್ಮಾಲ್ ಕಾಸ್ ಕೇಸಿನ ಪವರ್ಸ್, ಸ್ಮಾಲ್ ಕಾಸ್ ಕೋರ್ಟ್ನ ಪವರ್ಸ್ಗಳನ್ನು ಕೂಡ ಸೀನಿಯರ್ ಸಿವಿಲ್ ಜಡ್ಜ್ಗೆ ನೀಡಬಹುದು. ನೀಡಿದಾಗ ವಾಟ್ ವಿಲ್ ಹ್ಯಾಪನ್, ಅಪ್ ಟು ರೂಪೀಸ್ 1 lakh ಆರ್ ಅಪ್ ಟು ರೂಪೀಸ್ 1 lakh ಈ ರೀತಿ ಅದು ಡಿವೈಡ್ ಆಗುತ್ತೆ. ಅಥವಾ ಈಗ ನೋಡಿ, ಕೆಲವೊಂದು ಡಿಸ್ಟ್ರಿಕ್ಟ್ ಕೋರ್ಟ್ಗಳು ಮಾತ್ರ ಅದನ್ನು ಕೆಲವೊಂದು ಕೇಸ್ಗಳನ್ನು ಹಿಯರ್ ಮಾಡ್ಬೋದು, ಡಿಸ್ಟ್ರಿಕ್ಟ್ ಜಡ್ಜ್. ಸೊ ಹೂ ಈಸ್ ಸೀನಿಯರ್ ಟು ಸೀನಿಯರ್ ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್ಗೆ ಸೀನಿಯರ್ ಇರುವಂಥ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಮಾತ್ರ ಕೆಲವೊಂದು ವಿಚಾರಗಳನ್ನು ಹಿಯರ್ ಮಾಡ್ಬೋದು. ಆದರೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಟ್ರಿಕ್ಟ್ ಕೋರ್ಟು ಸೀನಿಯರ್ ಸಿವಿಲ್ ಜಡ್ಜ್ಗೆ ಡೆಲಿಗೇಟ್ ಮಾಡ್ಬೋದು. ಯೂಶ್ವಲಿ ಈಗ CJM ಆ್ಯಂಡ್ ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಹೇಳಿ ನಾವು ನೋಡ್ತೇವೆ. ಯೂಶ್ವಲಿ ಈಗ ಹೇಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ, ಬಟ್ ಅವರೆಲ್ಲರಿಗೂ ಕೂಡ ಒಬ್ಬರು ಸೀನಿಯರ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಇರ್ತಾರೆ ಅಲ್ವಾ? ಸೊ ಹಾಗೆ ಇಲ್ಲೂ ಕೂಡ ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಹೇಳಿ ಒಬ್ರು ಇರ್ತಾರೆ. ಅದರಲ್ಲೂ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಹೇಳಿ, ಅವರೆಲ್ಲರ ಹೆಡ್ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಹೇಳಿ ನಾವು ಕಾಣ್ಬೋದು. ಸೊ ಅಂಥ ಸೀನಿಯರ್ ಸಿವಿಲ್ ಜಡ್ಜ್ಗೆ ಈಗ ನೋಡಿ, ನೀವು ಎಷ್ಟೋ ಆ್ಯಕ್ಟ್ಗಳಲ್ಲಿ, ಈಗ ಉದಾಹರಣೆಗೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಆ ಡಿವೋರ್ಸ್ ಪ್ರೊಸೀಡಿಂಗ್ಸನ್ನು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಫೈಲ್ ಮಾಡ್ಬೋದು ಅಂತ ಹೇಳಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲಿ ನೋಡುವಾಗ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಆ ಕೇಸ್ಗಳು ಬಂದಿರ್ತವೆ. ಯಾಕೆಂದರೆ ದಿಸ್ ಜಡ್ಜ್ ಹ್ಯಾಸ್ ಬೀನ್, ಅಥವಾ ದಿಸ್ ಕೋರ್ಟ್ ಹ್ಯಾಸ್ ಬೀನ್ ಇನ್ವೆಸ್ಟೆಡ್ ವಿತ್ ದಿ ಪವರ್ಸ್ ಆಫ್ ದಿ ಡಿಸ್ಟ್ರಿಕ್ಟ್ ಜಡ್ಜ್. ಅವರಿಗೆ ಆ ಪವರ್ಸ್ಗಳನ್ನು ನೀಡಿರ್ತಾರೆ ಬೈ ವೇ ಆಫ್ ನೋಟಿಫಿಕೇಶನ್. ಆಯಿತಾ? ಡಿಸ್ಟ್ರಿಕ್ಟ್ ಕೋರ್ಟ್ನ ಪವರ್ಸ್ಗಳನ್ನು ಇಲ್ಲಿ ನೀಡಿರ್ತಾರೆ. ಸೊ ಈ ಆ್ಯಕ್ಟ್ಗಳ ಅಡಿಯಲ್ಲಿ ನೀಡಿದ್ದಾರೆ. ಇಂಡಿಯನ್ ಡಿವೋರ್ಸ್ ಆ್ಯಕ್ಟ್, ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್, ಇಂಡಿಯನ್ ಲುನಸಿ ಆ್ಯಕ್ಟ್ ಹಾಗೂ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ನೀಡಿದ್ದಾರೆ. ಆಯಿತಾ? ಪವರ್ಸ್ಗಳನ್ನು ನೀಡಿದ್ದಾರೆ. ಸೊ ಇನ್ನೊಂದು ವಿಚಾರ ಏನಂತಂದರೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಜುರಿಡಿಕ್ಷನ್ ಟು ಎಂಟರ್ಟೈನ್ ಆಲ್ ಒರಿಜಿನಲ್ ಸೂಟ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಆಫ್ ಅ ಸಿವಿಲ್ ನೇಚರ್. ಸೊ ನಾವು ಇದನ್ನು ಆವಾಗಲೇ ನೋಡಿದ್ದೇವೆ ಅಲ್ವಾ? ಬಟ್ ಸೂಟ್ಗಳನ್ನು ಎಲ್ಲಿ ಸಲ್ಲಿಸಬೇಕಂತಂದರೆ ಆಫ್ ದಿ ಲೋಯೆಸ್ಟ್ ಗ್ರೇಡ್ ಕಾಂಪಿಟೆಂಟ್ ಟು ಟ್ರೈ ಅಂತ ಹೇಳೋ ಕಾರಣಕ್ಕೆ ಅದಕ್ಕೋಸ್ಕರ ಅದು ಲೋವರ್ ಕೋರ್ಟಲ್ಲಿ ಫೈಲ್ ಆಗುತ್ತೆ. ಆಮೇಲೆ ಅಪೀಲ್ ಆಗಿ ಬೇಕಿದ್ರೆ ಬರ್ಬೋದು ಅಂತ ಹೇಳುವಂಥದ್ದು. ಸೊ ಐ ಹೋಪ್ ಇಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನೊಂದು ವಿಚಾರ ಏನಂತಂದರೆ, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಡಿಯಲ್ಲಿ ಬೇಕಿದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ನ ಪವರ್ಸನ್ನು ಸಿವಿಲ್ ಜಡ್ಜ್ಗೂ ಕೂಡ ನೀಡ್ಬೋದು, ಅಥವಾ ಸೀನಿಯರ್ ಸಿವಿಲ್ ಜಡ್ಜ್ ಕೂಡ ನೀಡ್ಬೋದು ಅಂತ ಹೇಳ್ತಾರೆ. ಡಿಸ್ಟ್ರಿಕ್ಟ್ ಜಡ್ಜ್ನ ಪವರ್ಸನ್ನು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್, ಈಗ ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಆ ಥರ ಎಲ್ಲ ಬರುತ್ತಲ್ಲ, ಹಾಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ. ಸೊ ಅದೇ ರೀತಿಯಲ್ಲಿ ಆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನ ಪವರ್ಸನ್ನು, ಅದರಲ್ಲಿರುವಂಥ ಡಿಸ್ಟ್ರಿಕ್ಟ್ ಜಡ್ಜ್ನ ಪವರ್ಸನ್ನು ಸಿವಿಲ್ ಜಡ್ಜ್ಗೂ ಕೂಡ ನೀಡ್ಬೋದು, ಸೀನಿಯರ್ ಸಿವಿಲ್ ಜಡ್ಜ್ ಕೂಡ ನೀಡ್ಬೋದು ಅಂತ ಹೇಳಿ ನಾವು ಇದನ್ನು ಅರ್ಥೈಸ್ಕೊಳ್ಬೋದು. ಸೊ ಇದೆಲ್ಲವೂ ಎಲ್ಲಿ ನೀಡಿದ್ದಾರೆ? ಕರ್ನಾಟಕ ಸಿವಿಲ್ ಕೋರ್ಟ್ಸ್ ಆ್ಯಕ್ಟ್ ಆಫ್ 1964. ಇದು ಬೆಂಗಳೂರಿಗೆ ಅಪ್ಲೈ ಆಗೋದಿಲ್ಲ, ಬೆಂಗಳೂರಿನ ವಿಚಾರ ಬೇರೆ ಇದೆ. ಓಕೆ, ಅದನ್ನು ನಾವು ಬ್ಯಾಂಗ್ಳೂರ್ ಸಿಟಿ ಸಿವಿಲ್ ಕೋರ್ಟ್ಸ್ ಆ್ಯಕ್ಟ್ಗಳ ಪ್ರಕಾರ ನೋಡೋಣ. ಸೊ ಇಷ್ಟು ಆದ ನಂತರ ಅಪೀಲ್ ಎಲ್ಲ ಹೋಗ್ತಾರೆ. ವೇರ್ ಡು ದೇ ಗೋ ಫಾರ್ ದಿ ಅಪೀಲ್? ಎಸ್, ಸೊ ಇಲ್ಲಿ ನೋಡಿ, ಐ ಕ್ಯಾನ್ ಶೋ ಯು ದಿಸ್ ಡಯಾಗ್ರಾಮ್. ಸಿವಿಲ್ ಜಡ್ಜ್ ಆದರೆ ನಾರ್ಮಲಿ ಅಪೀಲ್ಗೆ ಎಲ್ಲಿ ಸೀನಿಯರ್ ಸಿವಿಲ್ ಜಡ್ಜ್ಗೆ ಅಪೀಲ್ ಹೋಗ್ತಾರೆ. ಬಟ್ ಅದೇ ಸೀನಿಯರ್ ಸಿವಿಲ್ ಜಡ್ಜು ಒಂದು ವೇಳೆ ಇಫ್ ಈಸ್ ಸ್ಮಾಲ್ ಕಾಸ್ ಕೋರ್ಟ್ ಕೂಡ ಆಗಿರ್ತಾರಲ್ವಾ, ಸೊ ಅಂಥ ಸಂದರ್ಭದಲ್ಲಿ ಇಫ್ ಈಸ್ ಹಿಯರಿಂಗ್ ಆ್ಯಸ್ ಅ ಸ್ಮಾಲ್ ಕಾಸ್ ಜಡ್ಜ್ ಆಗಿ ಅಪೀಲನ್ನು ಹಿಯರ್ ಮಾಡ್ತಿದ್ದಾರೆ ಅಂತ ಆದರೆ ಆವಾಗ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನೋಡಿ ಸ್ಮಾಲ್ ಕಾಸ್ ಪವರ್ಸ್, ಒರಿಜಿನಲಿ ಸ್ಮಾಲ್ ಕಾಸ್ ಪವರ್ಸ್ಗಳಾಗಿ ನಾವಿಲ್ಲಿ ಕಾಣ್ತೇವೆ ಅಲ್ವಾ. ಸೊ ಇದೇ ಇಫ್ ಈಸ್ ಹಿಯರಿಂಗ್ ಆ್ಯಸ್ ಅ ಸ್ಮಾಲ್ ಕಾಸ್ ಜಡ್ಜ್, ಆವಾಗ ಇವರ ಜಡ್ಜ್ಮೆಂಟ್ ಎಲ್ಲಿಗೆ ಹೋಗುತ್ತೆ? ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗುತ್ತೆ. ಆಬ್ವಿಯಸ್ಲಿ ಇಲ್ಲಿ ಕೊಟ್ಟಿರುವಂಥ ಜಡ್ಜ್ಮೆಂಟು ಇಟ್ ಗೋಸ್ ಟು ದಿ ಡಿಸ್ಟ್ರಿಕ್ಟ್ ಕೋರ್ಟ್.
ಡಿಸ್ಟ್ರಿಕ್ಟ್ ಕೋರ್ಟಿಗೆ ಯಾವಾಗ ಈಗ ನಾರ್ಮಲ್ ಕೇಸ್ಗಳಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗುತ್ತೆ. ಆದರೆ ಸ್ಮಾಲ್ ಕಾಸ್ ಅಪೀಲ್ ಆಗಿದ್ರೆ 20,000 ತನಕ ಅಪೀಲ್ ಆಗಿದ್ರೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಅಪೀಲ್ ಆದರೆ ಅಂದರೆ 20,000ಕ್ಕಿಂತನೂ ಜಾಸ್ತಿ ವ್ಯಾಲ್ಯೂ ಇರುವಂಥ ಅಪೀಲ್ ಆಗಿದ್ದಿದ್ರೆ ಆವಾಗ ಅದು ಡೈರೆಕ್ಟ್ ಹೈಕೋರ್ಟಿಗೆ ಹೋಗಿಬಿಡತ್ತೆ. ಓಕೆ, ಸೊ ಸಿಂಪಲ್ ನೋಡಿ, ಇಲ್ಲಿ ನಾನು ಹೇಳ್ತೇನೆ. ಸಿವಿಲ್ ಜಡ್ಜಿಂದ ಅಪೀಲು ಸೀನಿಯರ್ ಸಿವಿಲ್ ಜಡ್ಜ್ಗೆ ಹೋಗುತ್ತೆ. ಸೀನಿಯರ್ ಸಿವಿಲ್ ಜಡ್ಜಿಂದ ಅಪೀಲು ಡಿಸ್ಟ್ರಿಕ್ಟ್ ಜಡ್ಜ್ಗೆ ಹೋಗುತ್ತೆ. ದಿಸ್ ಇಸ್ ಇನ್ ದಿ ಕೇಸ್ ಆಫ್ ನಾರ್ಮಲ್ ಸರ್ಕಮ್ಸ್ಟೆನ್ಸ್, ನಾರ್ಮಲ್ ಕೇಸಸ್ಗಳಲ್ಲಿ. ಕೆಲವೊಂದು ಸಲ ಸೀನಿಯರ್ ಸಿವಿಲ್ ಜಡ್ಜ್ ವಾಟ್ ಹೀಸ್ ಆ್ಯಕ್ಟಿಂಗ್ ಆ್ಯಸ್ ಸ್ಮಾಲ್ ಕಾಸ್ ಕೋರ್ಟಿನ ಜಡ್ಜ್ ಆಗಿ he would be giving ಅಲ್ವಾ. ಸೊ ಕೆಲವೊಂದು ಸಲ ಸಿವಿಲ್ ಮ್ಯಾಟರ್ಸ್ಗಳೇ ಇಲ್ಲಿಗೆ ಹೋಗ್ಬೋದು, ಸ್ಮಾಲ್ ಕಾಸ್ ಜಡ್ಜ್ಗೆ ಹೋಗ್ಬೋದು ಅಂತ ಒಂದು ವಿಚಾರ. ಇದು ಒಂದು ವಿಚಾರ. ಇನ್ನು ಇವರು ಆಬ್ವಿಯಸ್ಲಿ he will be hearing ಡಿಫ್ರೆಂಟ್ ಕೇಸಸ್ ಅಲ್ವಾ. ಅಪ್ ಟು 1 ಲಕ್ಷ ತನಕ ಬೇರೆ ಕೇಸಸಲ್ಲಿ, 2 ಲಕ್ಷ ತನಕ ಬೆಂಗಳೂರಿಗೆ ಸಂಬಂಧಪಟ್ಟ ಕೇಸ್ಗಳನ್ನು ಹೇರ್ ಮಾಡ್ತಾರೆ ಅಂತ ಹೇಳಿ ನಾವು ನೋಡಿದ್ದೇವೆ. ಒಂದು ವೇಳೆ ಇಲ್ಲಿ ಇವರು ಇದು ಕೊಟ್ಟರೆ, ಜಡ್ಜ್ಮೆಂಟ್ ಕೊಟ್ಟರೆ ಎಲ್ಲಿ ಅಪೀಲ್ ಹೋಗುತ್ತೆ? ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗಬೇಕು ಅಪೀಲ್ ಅಲ್ವಾ. ಅದರಲ್ಲಿ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ, 20,000 ತನಕ ವ್ಯಾಲ್ಯೂ ಇದ್ದರೆ ಆವಾಗ ಮಾತ್ರ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ದೆನ್ ಇಟ್ ವಿಲ್ ಗೋ ಟು ಹೈಕೋರ್ಟಿಗೆ ಅಪೀಲ್ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಕೆಲವೊಂದು ಮಾನಿಟರಿ ವ್ಯಾಲ್ಯೂ ಆಯಾ ರಾಜ್ಯಗಳಿಗೆ, ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾನಿಟರಿ ವ್ಯಾಲ್ಯೂ ಫಿಕ್ಸ್ ಮಾಡಿದ್ದಾರೆ. ಮೊದಲೆಲ್ಲ 2,000, 500 ರೂಪಾಯಿ ಈ ರೀತಿಯೆಲ್ಲ ಲಿಮಿಟ್ ಇತ್ತು. ಬಟ್ ಈಗ ಪ್ರಾಪರ್ಟಿ ವ್ಯಾಲ್ಯೂ ಎಲ್ಲ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೆ ಆ ಮಾನಿಟರಿ ಲಿಮಿಟನ್ನು ಕೂಡ ಇಲ್ಲೆಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಸೊ ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಬೇಕು. ಬಟ್ ಪ್ರಾಕ್ಟಿಕಲಿ ನಾವು ಇದು ಮಾಡುವಾಗ ಆಬ್ವಿಯಸ್ಲಿ ಇಟ್ ಇಸ್ ಒನ್ ಪರ್ಸನ್ ಓನ್ಲಿ, ಸೀನಿಯರ್ ಸಿವಿಲ್ ಜಡ್ಜೆ. ಬಟ್ ಆ ಸ್ಮಾಲ್ ಕಾಸ್ ಪ್ರಕರಣಗಳಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಅಪೀಲ್ ಪ್ರಾವಿಷನ್ಗಳು ನಾವು ಕಾಣ್ತೇವೆ. ಹಾಗೆ ಅದು ಬ್ಯಾಂಗ್ಳೂರ್ ಸಿಟಿ ಸಿವಿಲ್ ಕೋರ್ಟಲ್ಲಿ ಆದರೆ ಇನ್ನೂ ಬೇರೆ ರೀತಿಯಲ್ಲಿ, ಅದನ್ನು ನಾವು ನೋಡೋಣ. ಒನ್ಸ್ ವಿ ಕಂಪ್ಲೀಟ್ ದಿಸ್ ವಿಲ್ ಗೋ. ಓಕೆ, ಸೊ ಇದು ಇಷ್ಟೇ ಸಿಂಪಲ್. ದೀಸ್ ಆರ್ ದಿ 3 ಕೋರ್ಟ್ಸ್: ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್ ಹಾಗೂ ಡಿಸ್ಟ್ರಿಕ್ಟ್ ಕೋರ್ಟು. ಸಿವಿಲ್ ಜಡ್ಜ್ನ ಅಪೀಲ್ ಸೀನಿಯರ್ ಸಿವಿಲ್ ಜಡ್ಜ್ಗೆ ಹೋಗುತ್ತೆ, ಸೀನಿಯರ್ ಸಿವಿಲ್ ಜಡ್ಜ್ನ ಅಪೀಲ್ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ನ ಅಪೀಲ್ ಹೈಕೋರ್ಟಿಗೆ ಹೋಗುತ್ತೆ. ಓಕೆ, ದ್ಯಾಟ್ಸ್ ಕ್ಲಿಯರ್? ಎಸ್. ಸೊ ಇದಾದ ನಂತರ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕೇಸ್ ಯಾವುದು? ನೆಕ್ಸ್ಟ್ ಆ್ಯಕ್ಟ್. ಇಟ್ ಈಸ್ ಅಬೌಟ್ ಎಸ್. ಸೊ ಬ್ಯಾಂಗ್ಳೂರ್ ಸಿಟಿ ಸಿವಿಲ್ ಕೋರ್ಟ್ಸ್ ಆ್ಯಕ್ಟ್ ಇದ್ರ ಪ್ರಕಾರ ನಾವು ನೋಡೋದಾದರೆ, ಸೊ ಇಲ್ಲಿ ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್ ಹೇಳುವಂತಹ ವಿಚಾರ ಇಲ್ಲ, ಡೈರೆಕ್ಟಾಗಿ ಸಿಟಿ ಸಿವಿಲ್ ಕೋರ್ಟ್ಸ್ಗಳಂತ ಇರ್ತವೆ. ಓಕೆ, ಸೊ ಇದರಿಂದ ಅಪೀಲ್ ಹೋಗುವಂಥದ್ದು ಹೈಕೋರ್ಟ್ ಅಷ್ಟೇ, ಸಿಂಪಲ್. ಸೊ ಸಿಟಿ ಸಿವಿಲ್ ಕೋರ್ಟ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅದಕ್ಕೆ ನಾವು ಬ್ಯಾಂಗ್ಳೂರ್ CCH, ಸಿಟಿ ಸಿವಿಲ್ ಕೋರ್ಟ್ ಹಾಲ್ ಅಂತ ಹೇಳಿ CCH 1, 2, 3 ಅಂತೆಲ್ಲ ನಾವು ಕಾಣ್ತೇವಲ್ಲ. ಸೊ ಸಿಟಿ ಸಿವಿಲ್ ಕೋರ್ಟ್ಸ್ಗಳು ಅಂತ ಹೇಳಿ. ಸೊ ಯಾಕೆ ದೇ ಹ್ಯಾವ್ ಅ ಸಪ್ರೇಟ್ ಆ್ಯಕ್ಟ್ ವಿಚ್ ಈಸ್ ಬ್ಯಾಂಗ್ಳೂರ್ ಸಿಟಿ ಸಿವಿಲ್ ಕೋರ್ಟ್ ಆ್ಯಕ್ಟ್. ಯಾಕೆಂದರೆ ಮೆಟ್ರೋಪಾಲಿಟನ್ ಸಿಟೀಸ್, ಸೊ ಆದಷ್ಟು ಈಸಿ ಆಗಲಿ ಅಂತ ಹೇಳಿ, ಬಹಳಷ್ಟು ಹೈರಾರ್ಕಿ ಇರಬಾರ್ದು ಹೇಳುವಂಥ ಕಾರಣಕ್ಕೆ, ಆದಷ್ಟು ಸಿಂಪ್ಲಿಫಿಕೇಷನ್ ಆಗಲಿ ಅಂತ ಹೇಳುವಂಥ ಕಾರಣಕ್ಕೆ ದೇ ಹ್ಯಾವ್ ಡನ್ ದ ಸಿಟಿ ಸಿವಿಲ್ ಕೋರ್ಟ್. ಸೊ ಎಲ್ಲ ಇಟ್ ಹ್ಯಾಸ್ ಜ್ಯೂರಿಡಿಕ್ಷನ್, ಒರಿಜಿನಲ್ ಜ್ಯೂರಿಡಿಕ್ಷನ್ ಇರುವಂಥದ್ದು. ಆಲ್ ಸೂಟ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಆಫ್ ಅ ಸಿವಿಲ್ ನೇಚರ್ ಇರುವಂಥ ಎಲ್ಲ ಸೂಟ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಅರೈಸಿಂಗ್ ವಿದಿನ್ ದ ಸಿಟಿ ಆಫ್ ಬ್ಯಾಂಗ್ಳೂರ್, ಬೆಂಗಳೂರಲ್ಲಿ ಅರೈಸ್ ಆಗುವಂಥ ಎಲ್ಲ ಒರಿಜಿನಲ್ ನೇಚರ್ ಇರುವಂತಹ, ಸಿವಿಲ್ ನೇಚರ್ ಇರುವಂಥ ಸೂಟ್ಸ್ಗಳನ್ನು ಸಿಟಿ ಸಿವಿಲ್ ಕೋರ್ಟ್ಸ್ಗಳಲ್ಲಿ ಫೈಲ್ ಮಾಡ್ತಾರೆ. ಆಯಿತಾ? ಸೊ ಇದನ್ನು ನೋಡಿ, ಅಪೀಲ್ ಆದರೆ ಡಿಸ್ಟ್ರಿಕ್ಟ್ ಕೋರ್ಟ್ ಎಲ್ಲ ಏನಿಲ್ಲ ಇಲ್ಲಿ, ಡೈರೆಕ್ಟ್ ಇಟ್ ವಿಲ್ ಗೋ ಟು ಹೈಕೋರ್ಟ್ ವಿಚ್ ಹ್ಯಾಸ್ ಟು ಬಿ ಫೈಲ್ಡ್ ವಿದಿನ್ 90 days. ಸೆಕ್ಷನ್ 9 ಹೇಳುತ್ತೆ, ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಆ್ಯಕ್ಟ್ 1979 ಸೆಕ್ಷನ್ 9 ಹೇಳುತ್ತೆ. ಆಯಿತಾ? ಸೊ ಇದು ಒಂದು. ಹಾಗೆ ಎಕ್ಸೆಪ್ಟ್ ಸಿಟಿ ಸಿವಿಲ್ ಕೋರ್ಟ್ಗೆ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಯಾವುದು? ಹೈಕೋರ್ಟ್ ಯಾವುದು ಕಾಗ್ನೆನ್ಸ್ ತೊಗೊಳುತ್ತೆ ಅಂಥ ಕೇಸ್ಗಳನ್ನು ಅದು ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಸ್ಮಾಲ್ ಕಾಸ್ ಕೇಸಸ್ಗಳಿರ್ತವೆ ಅಲ್ವಾ, ಕೋರ್ಟ್ ಆಫ್ ಸ್ಮಾಲ್ ಕಾಸಸ್ಗಳು ತೊಗೊಳ್ಳುವಂಥ ಪ್ರಕರಣಗಳೇ ಬೇರೆ ಇರ್ತವೆ. ಸೊ ಅಂಥ ಕೇಸ್ಗಳನ್ನು ಅದು ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಕೇಸ್ಗಳನ್ನು ಸಿಟಿ ಸಿವಿಲ್ ಕೋರ್ಟಲ್ಲಿ, ಸಿವಿಲ್ ಕೇಸ್ಗಳನ್ನು ಸಿಟಿ ಸಿವಿಲ್ ಕೋರ್ಟಲ್ಲಿ ಫೈಲ್ ಮಾಡ್ಬೋದು. ಇದು ಬೆಂಗಳೂರಿಗೆ ಸಂಬಂಧಪಟ್ಟ ವಿಚಾರ. ಸೊ ಅದೇ ದೇ ಹ್ಯಾವ್ ಅ ಸಪ್ರೇಟ್ ಕೋರ್ಟ್ ಸಿಸ್ಟಮ್ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ನು ಸ್ಮಾಲ್ ಕಾಸ್ ಕೋರ್ಟ್ಸ್ ಆ್ಯಕ್ಟ್ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಇಲ್ಲೂ ಕೂಡ ಮತ್ತೆ ವ್ಯತ್ಯಾಸ ಇದೆ. ಬೇರೆ ಊರಲ್ಲಿ ಇರುವಂಥ
ಸ್ಮಾಲ್ ಕಾಸ್ ಕೋರ್ಟ್ಸ್ಗಳ ವ್ಯಾಲ್ಯೂ ಬೇರೆ, ಹಾಗೂ ಬೆಂಗಳೂರಲ್ಲಿರುವಂತಹ ಪ್ರಕರಣಗಳಿಗೆ ಸ್ಮಾಲ್ ಕಾಸ್ ಅಂತ ಹೇಳಿ ಕರೀತಾರೆ, ಅದರ ವ್ಯಾಲ್ಯೂ ಬೇರೆ. ಆಯಿತಾ? ಸೊ ನೋಡಿ, ಇದು ಸ್ಮಾಲ್ ಕಾಸ್ ಕೋರ್ಟ್ನ ಜೂರಿಡಿಕ್ಷನ್ನು. ಸೊ ಯಾವ ಆ್ಯಕ್ಟ್? ಅದಕ್ಕೆ ಸಪ್ರೇಟ್ ಆ್ಯಕ್ಟ್ ಇದೆ, ಕರ್ನಾಟಕ ಸ್ಮಾಲ್ ಕಾಸ್ ಕೋರ್ಟ್ಸ್ ಆ್ಯಕ್ಟ್ 1964. ಸೊ ನಾವು ಫಸ್ಟ್ ನೋಡಿದ್ದು ಕರ್ನಾಟಕ ಸಿವಿಲ್ ಕೋರ್ಟ್ಸ್ ಆ್ಯಕ್ಟ್ ಆಫ್ 1964. ಇದು ಕರ್ನಾಟಕ ಸ್ಮಾಲ್ ಕಾಸ್ ಕೋರ್ಟ್ಸ್ ಆ್ಯಕ್ಟ್, ಚಿಕ್ಕ ಚಿಕ್ಕ ಪ್ರಕರಣಗಳ ಬಗ್ಗೆ. ಸೊ ಮೊದಲೆಲ್ಲ 2,000 ಇತ್ತು, ಆಮೇಲೆ 25,000, ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋದರು. ಈಗ ಅಪ್ ಟು 1 lakh, ಕರ್ನಾಟಕದಾದ್ಯಂತ 1 ಲಕ್ಷ ವ್ಯಾಲ್ಯೂ ಇರುವಂತಹ ಪ್ರಕರಣಗಳನ್ನು ಸ್ಮಾಲ್ ಕಾಸ್ ಅಂತ ಹೇಳಿ ಕರೀತಾರೆ. ಬಟ್ ಅದು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಎಲ್ಲದೂ ಸ್ಮಾಲ್ ಕಾಸಸ್ ಅಲ್ಲ, ಕೆಲವೊಂದು ಶೆಡ್ಯೂಲ್ ಕೊಟ್ಟಿದ್ದಾರೆ. ಈ ಆ್ಯಕ್ಟಲ್ಲಿ ಒಂದು ಶೆಡ್ಯೂಲ್ ಕೊಟ್ಟಿದ್ದಾರೆ. ಸ್ಮಾಲ್ ಕಾಸ್ ಕೋರ್ಟ್ ಸ್ವೀಕರಿಸಲಾಗದೇ ಇರುವಂತಹ ಕೆಲವೊಂದು ಯಾವುದಾದ್ರು ಸೂಟ್ಸ್ ಅಂತ ಹೇಳಿ ದಿಟ್ಸ್ ಎ ಲಾಂಗ್ ಲಿಸ್ಟ್. ಸೊ ಸ್ಮಾಲ್ ಕಾಸ್ ಕೋರ್ಟ್ಸ್ಗಳು ಎಲ್ಲ ಕೇಸ್ಗಳನ್ನು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಟೈಟಲ್ ಸೂಟ್ಸ್ಗಳು, ಪಾರ್ಟಿಷನ್ನು, ಪೊಸಿಷನ್ನು, ಅದು ಸುಮಾರು ರೀತಿಯ ಸೂಟ್ಸ್ಗಳಿವೆ. ಅದನ್ನೆಲ್ಲ ಮೇಂಟೆನೆನ್ಸ್ ಇರ್ಬೋದು, ಅಥವಾ ದೇ ಕ್ಯಾನ್ ನಾಟ್ ಎಂಟರ್ಟೈನ್ ದ್ಯಾಟ್ ಸೂಟ್ಸ್. ಸೊ ದೇ ಹ್ಯಾವ್ ಅ ವೆರಿ ಲಿಮಿಟೆಡ್ ಜ್ಯೂರಿಡಿಕ್ಷನ್ ಅಂತ ಹೇಳಿ ಕರೀತಾರೆ. ಅದಕ್ಕೋಸ್ಕರ ಈ ರೆಂಟ್ಗೆ ಸಂಬಂಧಪಟ್ಟದೆಲ್ಲ ಅದನ್ನು ಅಲ್ಲಿ ನಿರ್ಧಾರ ಮಾಡುವಂಥ, ಅಥವಾ ಮನಿ ರಿಕವರಿ, ಚಿಕ್ಕ ಚಿಕ್ಕ ಮನಿ ರಿಕವರಿ ಕೇಸ್ಗಳೆಲ್ಲ ಸ್ಮಾಲ್ ಕಾಸ್ ಕೋರ್ಟ್ಸ್ ಆ್ಯಕ್ಟಲ್ಲಿ ನೋಡ್ತಾರೆ. ಸೊ ಯಾವುದಕ್ಕೆ 1 ಲಕ್ಷ ತನಕ ಸ್ಮಾಲ್ ಕಾಸಸ್ ಪ್ರಕರಣ ಅಂತ ಹೇಳಿ ಹೇಳ್ಬೋದು. ಆಯಿತಾ? ಎಲ್ಲಿ? ಬೆಂಗಳೂರನ್ನ ಹೊರತುಪಡಿಸಿ. ಅದನ್ನು ಬಿಟ್ಟರೆ ಬೆಂಗಳೂರಲ್ಲಾದರೆ 2 ಲಕ್ಷ ತನಕ ಸ್ಮಾಲ್ ಕಾಸ್ ಕೇಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ದೇ ಆರ್ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಓನ್ಲಿ, ಬಟ್ ದರ್ ವ್ಯಾಲ್ಯೂ ಇದು 2 ಲಕ್ಷ ಅಥವಾ ಇಲ್ಲಿ 1 ಲಕ್ಷ ಅಂತ ಹೇಳಿ ನಾವು ಕಾಣ್ತೇವೆ. ಹಾಗೂ ಜೂರಿಡಿಕ್ಷನ್ ಇಲ್ಲ, ಇಲ್ಲಿ ಒಂದು ಲಾಂಗ್ ಲಿಸ್ಟ್ ಇದೆ. ಅದೇ ಆ್ಯಕ್ಟಲ್ಲಿ ದೇ ಹ್ಯಾವ್ ಗಿವನ್ ಎ ಶೆಡ್ಯೂಲ್ such suits which are accepted ಅಥವಾ exempted from the cognizance of the court of small case ಅಂತ ಹೇಳಿ ದೇ ಹ್ಯಾವ್ ಗಿವನ್ ಅ ಲಾಂಗ್ ಲಿಸ್ಟ್. ಅಂಥ ಕೇಸ್ಗಳನ್ನು ಸ್ಮಾಲ್ ಕಾಸ್ ಕೋರ್ಟ್ಸ್ಗಳು ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನು ತಗೊಳ್ಳಿಕ್ಕೂ ಸ್ವೀಕಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಸ್ಮಾಲ್ ಕಾಸ್ ಕೋರ್ಟ್ಸ್ಗಳು ಒಂದು ವೇಳೆ ಕೇಸ್ ಅವರು ಡಿಸಿಷನ್ ನೀಡಿದರು, ಆವಾಗ ಎಲ್ಲಿ ಅಪೀಲ್ಗೆ ಹೋಗ್ಬೋದು? ನೋಡಿ, ಎಲ್ಲ ಕೇಸ್ಗಳಲ್ಲೂ ಅಪೀಲ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಕೊಟ್ಟಿದ್ದಾರೆ CPCಯ ಕೆಲವೊಂದು ಸೆಕ್ಷನ್ಗಳಲ್ಲಿ 35A ಅಥವಾ ಸೆಕ್ಷನ್ 95, ಸೆಕ್ಷನ್ 104, ಈ ಥರ ಪ್ರಕರಣಗಳಲ್ಲಿ ಕೆಲವೊಂದು ಆರ್ಡರ್ಸ್ಗಳಲ್ಲಿ ಮಾತ್ರ ಅಪೀಲ್ ಹೋಗ್ಬೋದು. ಅದೇ ಈಗ ನೋಡಿ, ಈ ಥರ ಕೇಸ್ಗಳಲ್ಲಿ ಬೇರೆ ಕರ್ನಾಟಕ ಬಿಟ್ಟು ಬೇರೆ ಪ್ಲೇಸಸಲ್ಲಿ ಸ್ಮಾಲ್ ಕಾಸ್ ಕೋರ್ಟ್ರಿಂದ ಎಲ್ಲಿಗೆ ಅಪೀಲ್ ಹೋಗ್ಬೋದು? ದೇ ಕ್ಯಾನ್ ಗೋ ಟು ಡಿಸ್ಟ್ರಿಕ್ಟ್ ಕೋರ್ಟ್. ಆಯಿತಾ? ಅಂದರೆ ಯೂಶ್ವಲಿ ಅದು ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ ಆಗಿರುವಂಥದ್ದು ಯೂಶ್ವಲಿ. ಓಕೆ, ಅದಕ್ಕೋಸ್ಕರ ನಾವು ನೆನ್ಪು ಮಾಡಿಕೊಂಡ್ರೆ ಸೀನಿಯರ್ ಸಿವಿಲ್ ಜಡ್ಜಿಂದ ಎಲ್ಲಿಗೆ ಹೋಗುತ್ತೆ? ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರುತ್ತೆ. ಅದೇ ಬೆಂಗಳೂರಲ್ಲಾದರೆ ದೆರ್ ಇಸ್ ನೋ ಸೀನಿಯರ್ ಸಿವಿಲ್ ಜಡ್ಜ್ ಅಂತಲೂ ಕೂಡ ಇಲ್ಲ, ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ಅಂತಲೂ ಇಲ್ಲ. ದೆರ್ ಇಸ್ ಸಿಟಿ ಸಿವಿಲ್ ಕೋರ್ಟ್, ಬಟ್ ಸಿಟಿ ಸಿವಿಲ್ ಕೋರ್ಟ್ ಅಂತ ಇರೋದಿಲ್ಲ, ಸಪ್ರೇಟ್ ಸ್ಮಾಲ್ ಕಾಸ್ ಕೋರ್ಟ್ಸ್ ಅಂತಲೇ ಇರುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಹೈಕೋರ್ಟಿಗೆ ಅಪೀಲ್ ಹೋಗುತ್ತೆ. ಆಯಿತಾ? ಹೈಕೋರ್ಟ್ಗೆ ಇನ್ನೊಂದೊಂದು ಪವರ್ ಇದೆ. ವಾಟ್ ಕ್ಯಾನ್ ಇಟ್ ಡೂ? ರಿವಿಷನ್ ಮಾಡ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ಅಪೀಲ್ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನೋಡಿ, ಇಂತಿಂಥ ಪ್ರಕರಣಗಳಲ್ಲಿ ಮಾತ್ರ ಅಪೀಲ್ ಹೋಗ್ಬೋದು ಅಂತ ಇದೆ. ಸೊ ಯಾವಾಗ ಅಪೀಲ್ ಹೋಗಲಿಕ್ಕೆ ಸಾಧ್ಯ ಇಲ್ವೋ ಆವಾಗ ರಿವಿಷನ್ ಹೇಳುವಂಥ ಒಂದು ಆಪ್ಷನ್ ಸಿಗುತ್ತೆ. ಆವಾಗ ಹೈಕೋರ್ಟು ಈ ಕೋರ್ಟ್ಗಳಿಂದಾದರೂ ಇರ್ಬೋದು, ಅಥವಾ ಅಂದರೆ ಕರ್ನಾಟಕದ ಬೇರೆ ಪ್ರಾಂತ್ಯಗಳಿಂದಾದರೂ ಇರ್ಬೋದು, ಅಥವಾ ಬೆಂಗಳೂರಿನ ಸ್ಮಾಲ್ ಕಾಸಸ್ ಕೋರ್ಟ್ಸ್ಗಳಿಂದನೂ ಸಹ ರಿವಿಷನ್ ಅಂತ ಹೇಳಿ ಇಟ್ ಮೇ ಕಾಲ್ ಫಾರ್ ಸಚ್ ಕೇಸಸ್ ಆ್ಯಂಡ್ ಇಟ್ ಮೇ ಪ್ರೊನೌನ್ಸ್ ಇಟ್ಸ್ ಜಡ್ಜ್ಮೆಂಟ್, ಇಟ್ಸ್ ಆರ್ಡರ್ ಅಪಾನ್, ಅದನ್ನು ಹಿಯರ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಸೊ ಇದು ಸ್ಮಾಲ್ ಕಾಸ್ ಕೋರ್ಟ್ಸಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ವಿಚಾರ. ಆಯಿತಾ? ಸೊ ಇದು ಒಂದು ರೀತಿಯ ಯಾವ ರೀತಿ ಕೋರ್ಟ್ಸ್ಗಳ ಹೈರಾರ್ಕಿ ಇದೆ ಅಂತ ಹೇಳಿ ನಾವು ಒಂದು ತಿಳ್ಕೊಂಡ್ರೆ, ಇನ್ನು ಬೇರೆ ಬೇರೆ ರೀತಿಯ ಕೇಸಸ್ಗಳಿರ್ತವೆ ಅಲ್ವಾ? ಅದನ್ನು ಹೇಗೆ ಫೈಲ್ ಮಾಡೋದು ಅಂತ ಹೇಳುವಂಥದ್ದು ನಮಗೆ CPC ಹೇಳುತ್ತೆ. CPCಯಲ್ಲಿ ಹೇಳ್ಕೊಡ್ತಾರೆ ಪ್ಲೇಸ್ ಆಫ್ ಸೂಯಿಂಗ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಸೆಕ್ಷನ್ 15ರಿಂದ ಸೆಕ್ಷನ್ 21 ತನಕನೂ ಬರುತ್ತೆ. ನಾವು ಬೇಸಿಕಲಿ ಹೇಳಬೇಕಂತಂದರೆ, ಈಗ ವೇರ್ ಸೂಟ್ ಟು ಬಿ ಇನ್ಸ್ಟಿಟ್ಯೂಟ್, ನಾನು ಆವಾಗಲೇ ಹೇಳಿದ್ದೆ, ಸೂಟ್ ಹ್ಯಾಸ್ ಟು ಬಿ ಇನ್ಸ್ಟಿಟ್ಯೂಟ್ ಇನ್ ದ ಲೋಯೆಸ್ಟ್ ಗ್ರೇಡ್ ಕೋರ್ಟ್ ವಿಚ್ ಇಸ್ ಕಾಂಪಿಟೆಂಟ್ ಟು ಟ್ರೈ ಇಟ್ ಅಂತ ಹೇಳುವಂಥದ್ದು. ಸೊ ಇದು ಒಂದು ಪೆಕ್ಯುನರಿ ಜ್ಯುಡಿಷನ್ ಬಗ್ಗೆನೇ ಯೂಶ್ವಲಿ ಹೇಳುವಂಥದ್ದು, ಅಂದರೆ ಈ ಮೌಲ್ಯಾಧಾರಿತ ವ್ಯಾಪ್ತಿ, ಅಧಿಕಾರ ವ್ಯಾಪ್ತಿ ಬಗ್ಗೆನೇ ಇಲ್ಲಿ ಹೇಳುವಂಥದ್ದು. ಬಟ್ ಇಲ್ಲಿಂದ ನೋಡಿ 4 ಸೆಕ್ಷನ್ಗಳಿವೆ, 4 ಭಾಗಗಳಿವೆ. ಒಂದು ಇಮ್ಮೂವಬಲ್ ಪ್ರಾಪರ್ಟಿ, ಸ್ಥಿರಾಸ್ತಿಗೆ ಸಂಬಂಧಪಟ್ಟ ಹಾಗೆ ಸೂಟ್ಗಳನ್ನು ಫೈಲ್ ಮಾಡ್ತೀರಾ, ಆವಾಗ ನೀವು ಎಲ್ಲೆಲ್ಲೋ ಹೋಗಿ ಸೂಟನ್ನು ಫೈಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸ್ಥಿರಾಸ್ತಿ ಇರುತ್ತೆ ಅದೇ ಜಾಗದಲ್ಲಿ, ಅಂದರೆ ಅದೇ ವ್ಯಾಪ್ತಿ ಇರುವಂತಹ ಕೋರ್ಟ್ಸ್ಗಳಲ್ಲಿ ಸೂಟನ್ನು ಫೈಲ್ ಮಾಡಬೇಕು. ಅದೇ ಈಗ ಕಾಂಪನ್ಸೇಷನ್, ಒಂದು ಏನೋ ತಪ್ಪಾಗಿದೆ, ಮೂವಬಲ್ಗೆ ಅಥವಾ ವ್ಯಕ್ತಿಗೆ ಕಾಂಪನ್ಸೇಷನ್ ಆಗಿದೆ, ಏನೋ ಒಂದು ತಪ್ಪಾಗಿದೆ, ಅದಕ್ಕೋಸ್ಕರ ಕಾಂಪನ್ಸೇಷನ್ ಕೇಳ್ತಿದ್ದೀರಿ. ಅಂಥ ಸಂದರ್ಭದಲ್ಲಿ ಎಲ್ಲಿ ಸೂಟನ್ನು ಫೈಲ್ ಮಾಡಬೇಕು? ಅಲ್ಲಿ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ಒಂದು ಎಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಆಗಿದೆ, ಎಲ್ಲಿ ತಪ್ಪಾಗಿದೆ ಹೇಳುವಂಥದ್ದು, ಅಥವಾ ಎಲ್ಲಿ ಪ್ರತಿವಾದಿ, ಎಲ್ಲಿ ಡಿಫೆಂಡೆಂಟ್ ವಾಸ ಮಾಡ್ತಾನೆ,
ಎಲ್ಲಿ ಪ್ಲೇಂಟಿಫ್ ವಾಸ ಮಾಡ್ತಾನೆ ಅಲ್ಲ, ಎಲ್ಲಿ ಡಿಫೆಂಡೆಂಟ್ ವಾಸ ಮಾಡ್ತಾನೆ, ಅಥವಾ ಎಲ್ಲಿ ಡಿಫೆಂಡೆಂಟ್ ಕೆಲಸ ಮಾಡ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಅಥವಾ ಎಲ್ಲಿ ನಾರ್ಮಲಿ ಅವನ ಕೆಲಸ ಇರುವಂಥದ್ದು ಅಂಥ ಜಾಗದಲ್ಲಿ ಸೂಟನ್ನು ಫೈಲ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಇನ್ನೂ ಬೇರೆ ರೀತಿ ಕಾಂಟ್ರಾಕ್ಟ್, ಡಿಫಾಮೇಷನ್ಗೆ ಸಂಬಂಧಪಟ್ಟ ಸೂಟ್ಸ್ಗಳಿದ್ರೂ ಸಹ ಆವಾಗಲೂ ಸಹ ಎಲ್ಲಿ ಸೂಟನ್ನು ಫೈಲ್ ಮಾಡಬೇಕು, ಎಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಆಗಿದೆ, ಎಲ್ಲಿ ಆ ಒಂದು ಘಟನೆ ಆಗಿದೆ. ಕಾಸ್ ಆಫ್ ಆ್ಯಕ್ಷನ್ ಬೇರೆ 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 ಕಡೆನೂ ಆಗ್ಬೋದು ಅಲ್ವಾ. ಸೊ ಎಲ್ಲಿ ಆ ಘಟನೆ ಆಗಿದೆ, ಅಥವಾ ಎಲ್ಲಿ ಪ್ರತಿವಾದಿ ವಾಸ ಮಾಡ್ತಾನೆ, ಅಥವಾ ಎಲ್ಲಿ ಪ್ರತಿವಾದಿ ಕೆಲಸ ಮಾಡ್ತಾನೆ, ಅಂಥ ಜಾಗದಲ್ಲಿ ಸೂಟನ್ನು ಫೈಲ್ ಮಾಡ್ಬೋದು ಅಂತ ಹೇಳಿ. ಸೊ ಇದೆಲ್ಲವೂ ಕೂಡ ನಿರ್ಧರಿಸುತ್ತೆ ಹೇಗೆ ಒಂದು ಸೂಟಲ್ಲಿ ಒಂದು ಪ್ರಕರಣವನ್ನು ಯಾವ ಕೋರ್ಟಿಗೆ ತೊಗೊಂಡು ಹೋಗಬೇಕು ಅಂತ ಹೇಳುವಂಥದ್ದು. ಇದು ಟೆರಿಟೋರಿಯಲ್ ಜ್ಯೂರಿಡಿಕ್ಷನ್ ಆದರೆ ಇದು ಪೆಕ್ಯುನರಿ ಜ್ಯೂರಿಡಿಕ್ಷನ್ ಅಂತ ನಾವು ನೋಡ್ಬೋದು. ಇನ್ನು ಸಿಟಿ ಸಿವಿಲ್ ಕೋರ್ಟ್ಸ್ಗಳು ಅದೆಲ್ಲ ನೋಡಿರುವಂಥದ್ದು ಸಬ್ಜೆಕ್ಟ್ ಮ್ಯಾಟರ್, ಬೇಸಿಕಲಿ ಯಾವ ರೀತಿ ಕೇಸಸ್ಗಳನ್ನು ಎಲ್ಲಿ ಸೂಟ್ಗಳನ್ನು ಫೈಲ್ ಮಾಡಬೇಕು ಹೇಳುವಂತಹ ವಿಚಾರ. ಓಕೆ, ಸೊ ಇದೊಂದು ಹಾಗೆ ಆಬ್ಜೆಕ್ಷನ್ಸ್ ಆಗ್ಬೋದು, ಆ ರೀತಿ ವಿಚಾರಗಳು ಕೂಡ ಇಲ್ಲಿ ಸೆಕ್ಷನ್ಗಳಿವೆ. ಅದನ್ನು ಕೂಡ ನಾವು ನೆಕ್ಸ್ಟ್ ಬೇರೆ ಹಂತದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ವೆರಿ ಟೆಕ್ನಿಕಲ್ ಆಗಿ ಆಗ್ತಾ ಹೋಗುತ್ತೆ, ಬಟ್ ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇ. ನಾವು ಇದನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಕೇಸಸ್ಗಳು ಓಕೆ ಜ್ಯೂರಿಡಿಕ್ಷನ್ ಇಲ್ಲದೆ ಇರುವಂತಹ ಕೇಸಸ್ಗಳೇನಾಗುತ್ತೆ, ಇಟ್ಸ್ ಅ ನಲ್ಲಿಟಿ ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಲ್ಯೂನೇ ಇಲ್ಲ, ಸರಿಯಾದ ಜ್ಯೂರಿಡಿಕ್ಷನ್ ಕೋರ್ಟ್ಗೆ ನೀವು ಫೈಲ್ ಮಾಡಲಿಲ್ಲ ಅಂತಾದರೆ. ಸೊ ಬೇಸಿಕ್ ಇದು ಅರ್ಥ ಮಾಡಿಕೊಂಡ್ರೆ ಆವಾಗ ಇಟ್ ವುಡ್ ಬಿ ಮೋರ್ ಈಸಿಯರ್. ಮುಂದೆ ಹೋಗ್ತಾ ಹೋದಾಗೆ ಸುಲಭ ಆಗುತ್ತೆ. ಅದನ್ನು ಮತ್ತೆ ವಾಪಸ್ ರಿಟರ್ನ್ ಟು ಪ್ರಾಪರ್ ಕೋರ್ಟ್ ಅಥವಾ ರಿಜೆಕ್ಷನ್ ಈ ರೀತಿ ಅಥವಾ ಡಿಸ್ಮಿಸಲ್ ಈ ರೀತಿ ಎಲ್ಲ ಆಗುವಂಥದ್ದು ತಪ್ಪತ್ತೆ. ಸೊ ಇದೆಲ್ಲ ಕೂಡ ನಮ್ಮ CPC ಸಿವಿಲ್ ವ್ಯಾಜ್ಯಗಳಿಗೆ ಸಂಬಂಧಪಟ್ಟದ್ದು. ಹಾಗೆ ನಿಮಗೆ ನಮ್ಮ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕೋಚಿಂಗ್ ಬೇಕು, ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಕೋಚಿಂಗ್ ಬೇಕು ಅಂತಾದರೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಇದೆ. ಓಕೆ, ಗೂಗಲ್ ಪ್ಲೇಸ್ಟೋರಲ್ಲಿ ನಮ್ಮದೇ ಒಂದು ಆ್ಯಪ್ ಇದೆ. ಸೊ ಅದರಲ್ಲಿ ನಾವು ಕೋಚಿಂಗನ್ನು ಆನ್ಲೈನ್ ಕೋರ್ಸ್ಗಳನ್ನು ನೀಡ್ತಾ ಇದ್ದಾವೆ. ಹಾಗೂ ನಮ್ಮ ಬೇರೆ ಸ್ಟಡಿ ಮೆಟೀರಿಯಲ್ಸ್ಗಳು ಕೂಡ ಇವೆ. ಸೊ ಅದನ್ನು ನೀವು ವೆಬ್ಸೈಟಲ್ಲೂ ಕೂಡ ನೀವು ಲ್ಯಾಪ್ಟಾಪಲ್ಲೂ ಕೂಡ ನೋಡ್ಬೋದು. www.abhijnalegal.in ಅಂತ ಹೇಳುವಂಥ ಒಂದು ವೆಬ್ಸೈಟಲ್ಲಿ ನೀವು ಕಾಣ್ತೀರಿ. ಸೊ ಸದ್ಯಕ್ಕೆ ಈಗ ಪ್ರಸಕ್ತವಾಗಿ ಜಾರಿಲಿರುವಂಥದ್ದು ಈ 3 ತಿಂಗಳ ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ಬೋದು. ಪ್ರತಿ ವಾರ ರೆಕಾರ್ಡೆಡ್ ಕೋರ್ಸ್ಗಳನ್ನು ನಾವು 5 ವಾರ ರೆಕಾರ್ಡೆಡ್ ಕೋರ್ಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ. ಹಾಗೂ ಒಂದು ದಿನ ಲೈವ್ ಕ್ಲಾಸ್ ಮಾಡ್ತೇವೆ. ಅದಿನ್ನೂ ಜಾರಿಯಲ್ಲಿದೆ. ಎನಿ ಟೈಮ್ ಯು ಕ್ಯಾನ್ ಪರ್ಚೇಸ್ ದಿಸ್. ಇದಕ್ಕೆ 2,000 ರೂಪಾಯಿ ಆಫರ್ ಕೂಡ ಇದೆ. ಸೊ ಜುಡಿಷರಿ ಎಕ್ಸಾಮ್ಗೆ ಈಗ ಸದ್ಯಕ್ಕೆ ಸ್ಟೇಯಲ್ಲಿದೆ. ಬಟ್ ಒಂದು ವೇಳೆ ಜಜ್ಮೆಂಟ್ ಬಂತು, ಆ 3 ಇಯರ್ ಮ್ಯಾಂಡೇಟರಿ ಪ್ರಾಕ್ಟೀಸ್ ಬಗ್ಗೆ ಜಜ್ಮೆಂಟ್ ಬಂತು ಅಂತ ಆದರೆ ಆವಾಗ ಇಮಿಡಿಯೇಟ್ಲಿ ಎಲ್ಲರೂ ಕೂಡ ಅಂದರೆ ಕಷ್ಟ ಆಗುತ್ತೆ ಓದ್ಕೊಂಡು ಇದು ಮಾಡ್ಕೊಂಡು ಹೋಗಲಿಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ಈಗಲಿಂದನೇ ಪ್ರಿಪೇರ್ ಆಗುವಂಥದ್ದು ಒಳ್ಳೆಯದು. ಸೊ ಇದು ಅಲ್ಲದಿದ್ದರೆ ನಮ್ಮದು ಇನ್ನೂ ಬೇರೆ ಬೇರೆ ಕೋರ್ಸಸ್ಗಳಿವೆ, ಹಲವಾರು ಬುಕ್ಸ್ಗಳಿವೆ. ಜಜ್ಮೆಂಟ್ ರೈಟಿಂಗ್, ಟ್ರಾನ್ಸ್ಲೇಷನು, ಸಪ್ರೇಟ್ ಕೋರ್ಸಸ್ಗಳಿವೆ. ಕೆಲವೊಂದು ಆಗಿವೆ, ಆಲ್ರೆಡಿ ಮುಗಿದಿವೆ. ಅವುಗಳ ಏನು ಕೋರ್ಸಸ್ಗಳನ್ನು ಅಪ್ಲೋಡ್ ಮಾಡೋದು ಮುಗಿದಿದೆ. ಹಾಗೆ ಇನ್ನೂ ಕೆಲವೊಂದು ಬಾಕಿ ಇವೆ, ಪ್ರತಿ ವಾರ ಅಪ್ಲೋಡ್ ಮಾಡ್ತೇವೆ. ಕೆಲವೊಂದು ಬುಕ್ಸ್ ಇದೆ, ಕೋಂಬೋ ಬುಕ್ಸ್ ಇವೆ. 8 ಬುಕ್ಸ್ಗಳು ನಾವು ಆಲ್ರೆಡಿ ಪಬ್ಲಿಷ್ ಮಾಡಿದ್ದೇವೆ. ಹಾಗೆ ಇದೊಂದು ಜುಡಿಷಿಯಲ್ ಪ್ರಿಲಿಮ್ಸ್ ರೆಡಿ ರೆಕನರ್ ಅಂತ ಹೇಳಿ ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಚಾರ್ಟ್ಸ್ಗಳ ಮುಖಾಂತರ ನೀಡಿರುವಂಥದ್ದು. ಹಾಗೆ ಈಗ ನೋಡಿ ಲಾಯರ್ಸ್, ಪೊಲೀಸು ಅಥವಾ ಹಲವಾರು ಈ ಆಫೀಷಿಯಲ್ಸ್ಗೆ ಕ್ರಿಮಿನಲ್ ಲಾಸ್ಗಳ ಪರಿಚಯ ಬೇಕಾಗಿರುತ್ತೆ. ಸೊ ಅದನ್ನು ನಾವು ಸೆಕ್ಷನ್ ವೈಸ್ ಹೇಳಿದ್ದೇವೆ. ಜುಡಿಷರಿ ಎಕ್ಸಾಮ್ ಆಸ್ಪೆಕ್ಟಲ್ಲಿ ಸೆಕ್ಷನ್ ವೈಸ್ ಅಂತ ಹೇಳಿ ನಾವು ತಿಳಿಸ್ಕೊಟ್ಟಿದ್ದೇವೆ. ಅದನ್ನು ಕೂಡ ಕೋಂಬೋ ಆಫರ್ ಅಂತ ಹೇಳಿ ನೀವು ತೊಗೊಳ್ಬೋದು. ಹಾಗೆ ಚೇಂಜಸ್ ಇನ್ ಕ್ರಿಮಿನಲ್ ಲಾಸ್, ನ್ಯೂ ಕ್ರಿಮಿನಲ್ ಲಾಸಲ್ಲಿ ಏನು ಚೇಂಜ್ ಆಗಿದೆ ಹೇಳುವಂಥ ಸಿಂಪಲ್ ಗೈಡ್, ಒಂದು 10 ಅವರ್ಸ್ನ ಒಂದು ಕ್ಲಾಸ್. ಇದು ಯಾರೇ ಬೇಕಾದರೂ ಲೇಮೆನ್ ಕೂಡ ಪರ್ಚೇಸ್ ಮಾಡ್ಬೋದು ಇದು ಅರ್ಥ ಮಾಡ್ಕೊಳ್ಳಿಕ್ಕೆ. ಇದು ಹಾಗೆ ಕೋಂಬೋ ಬುಕ್ಸ್, ನ್ಯೂ ಕ್ರಿಮಿನಲ್ ಲಾಸ್ ಕೋಂಬೋ ಬುಕ್ಸ್ ಆಫರ್ ಇದೆ. ಹಾಗೆ ಫ್ರೀ ಟೆಸ್ಟ್ಗಳಿವೆ. ಇದನ್ನೆಲ್ಲ ಕೂಡ ಚೆಕ್ ಮಾಡಿ ನೋಡಿ. ನಮ್ಮ ಬುಕ್ಸ್ಗಳನ್ನು ಕೂಡ ಅಮೆಝಾನಲ್ಲೂ ಕೂಡ ಸಿಗುತ್ತೆ, ಆನ್ಲೈನ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನಲ್ಲಿ ನಂಬರ್ ಕಾಣ್ತಾ ಇದೆಯಲ್ಲ ನಿಮಗೆ 9036201870 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಥವಾ ಇಮೇಲ್ ID abhijnalawseries@gmail.com ಇಲ್ಲೂ ಕೂಡ ನೀವು ಮೇಲ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಟಾಪಿಕನ್ನು ಮುಗಿಸ್ತಾ ಇದ್ದಾವೆ. ಸೊ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸದಾದ ಇಂಟ್ರೆಸ್ಟಿಂಗ್ ವಿಷಯವನ್ನು ನಿಮ್ಮೊಂದಿಗೆ ತರ್ತೇನೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.